खड़े सारे ನೆನೆದು ನಾನು ಸಲ್ಲಿಸುವೆ ಈ ವಾಕ್ಯವನ್ನು ಕೇಳುವಂಥವ್ರು ಯಾರೇ ಆಗಿದ್ರು ಎಲ್ಲಿಯೇ ಆಗಿದ್ದರೂ ಕೂಡ ಈ ಸಂದೇಶವನ್ನು ಕೇಳಿ ನಿನ್ನ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ಹೊಂದಿ ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಹೊಂದಲಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ನಿನ್ನ ಆತ್ಮನ ಪ್ರಸನ್ನತೆ ಈ ಸಮಯದಲ್ಲಿ ಈ ಸ್ಥಳದಲ್ಲಿ ಇಳಿದು ಬರಲಿ. ಅಡೆತಡೆಗಳನ್ನುಂಟು ಮಾಡುವ ಎಲ್ಲ ಅಂಧಕಾರದ ಶಕ್ತಿಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಶಪಿಸಿ ನಾಶಪಡಿಸ್ತೇವೆ. ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಜೀವಿತಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ಸಂದರ್ಶಿಸ್ತಾನೆ ಮತ್ತು ಯಾವ ಸಮಯದಲ್ಲಿ ನಾವು ನಿಜವಾಗಿ ದೇವರ ವಾಕ್ಯವನ್ನು ಪಡೆದುಕೊಳ್ತೇವೆ ಅನ್ನುವಂಥದ್ದು ನಮ್ಮ ಜೀವಿತದ ಸಂದಿಗ್ಧ ಸ್ಥಿತಿಯಲ್ಲಿ, ಸಂಕಷ್ಟದ ಸಮಯದಲ್ಲಿ ಮಾತ್ರ. ಅನೇಕ ಸಾರಿ ನಾವು ಸುಖದಲ್ಲಿರುವಾಗ ನಾವು ದೇವರನ್ನು ಕಾಣುವುದಿಲ್ಲ, ದೇವರ ಸ್ವರವನ್ನು ಕೇಳುವುದಿಲ್ಲ. ಕಾರಣ ಏನಂದರೆ ನಾವು ದೇವರನ್ನು ಅಪೇಕ್ಷಿಸುವುದಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಕಷ್ಟ ಬಂದಾಗಲೇ ಎಲ್ಲರೂ ದೇವರೇ ದೇವರೇ ಅಂತ ಅಪೇಕ್ಷೆ ಮಾಡ್ತಾರೆ. ಸಮಸ್ಯೆ ಬಂದಾಗಲೇ ನಾವು ದೇವರ ಬಳಿಗೆ ಬರ್ತೇವೆ. ಗುಣವಾಗದ ಕಾಯಿಲೆಗಳು ಬಂದಾಗ ದೇವರ ಬಳಿಗೆ ಬರ್ತೇವೆ. ಎಲ್ಲ ಪ್ರಯತ್ನಗಳು ಮುಗಿತವೆ, ಎಲ್ಲ ವೈದ್ಯರ ಎಲ್ಲ ಪ್ರಯತ್ನಗಳು ಮುಗಿತವೆ. ಕೊನೆಗೆ ಓನ್ಲಿ ಹೋಪ್ ಆಫ್ ರೇ ಆಫ್ ಹೋಪ್ ಈಸ್ ಗಾಡ್. ಎಲ್ಲ ಮುಗಿದ ಮೇಲೆ ನಾವು ದೇವರ ಬಳಿಗೆ ಬರ್ತೇವೆ. ಅರಸನಾದ ಹಿಜ್ಕೀಯನಿಗೆ ಒಂದು ಭಯಂಕರವಾದಂಥ ಒಂದು ರೋಗ ಹತ್ತಿತು. ಆ ರೋಗದಲ್ಲಿ ಅವನು ಸಾಯುವ ಹಾಗಿದ್ದಂತೆ. ಅವನು ಸಾಯುವ ಹಾಗಿದ್ದನು ಅನ್ನುವಂಥದ್ದು ಅವನಿಗೆ ಗೊತ್ತಿರಬಹುದು. ಆದರೆ ದೇವರು ಇದನ್ನು ಅವನಿಗೆ ಹೇಳಿದ್ದು ಅವನಿಗೆ ಇನ್ನೂ ದುಃಖ ಆಯಿತು. ಅವನಿಗೆ ಒಂದು ವೇಳೆ ವೈದ್ಯರು ನೀನು ಸಾಹಿತ್ಯ ಅಂತ ಹೇಳ್ತಾರೆ, ನಮ್ಗೆ ಎಷ್ಟು ದುಃಖ ಆಗಿಬಿಡ್ತದೆ ನೋಡಿ. ಇನ್ನೇನು ಭಾಳ ದಿವಸ ಇರೋದಿಲ್ಲ ರೀ, 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ಅಷ್ಟೇ ನಿಮ್ಮ ಆಯುಷ್ಯ ಅಂತ ಹೇಳಿಬಿಟ್ರೆ, ಮನೆಗೆ ಕರ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳ್ತಾರಲ್ಲ, ಆ ಟೈಮ್ನಲ್ಲಿ ಹೇಗಿರ್ತದೆ ನಿಮಗೆ? ಯು ವಿಲ್ ಸ್ಟಾರ್ಟ್ ಕೌಂಟಿಂಗ್ ದ ಡೇಸ್. ದಿವಸ ನೀವು ಲೆಕ್ಕ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ದಿನಗಳನ್ನು ಎಣಿಸುವುದಕ್ಕೆ ಆರಂಭ ಮಾಡ್ತೀರಿ. ನಾವು ಇದೇ ಸ್ಥಿತಿಯಲ್ಲಿ ಇರ್ತೇವಂತ ಎಲ್ಲ ಟೈಮ್ನಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಯಾವ ಸಮಯದಲ್ಲಿ ನಮಗೆ ಯಾವ ರೀತಿಯ ಸಮಸ್ಯೆಗಳು ಬರ್ತವೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸದಲ್ಲಿ ಏನೋ ಒಂದು ದೊಡ್ಡ ಅಪಘಾತವಾಗಿ, ಭೂಕಂಪವಾಗಿ ಇಡೀ ಊರು ನಾಶ ಆದಾಗ ಏನಾಗ್ತದೆ ಆಲೋಚನೆ ಮಾಡ್ರಿ. ಒಂದೇ ದಿವಸದಲ್ಲಿ ಎಲ್ಲ ಮಹಿಮೆ ಹೊರಟೋಗ್ತದೆ, ದೇಶದ ಮಹಿಮೆ ಹೊರಟೋಗ್ತದೆ, ರಾಜ್ಯದ ಮಹಿಮೆ ಹೊರಟೋಗ್ತದೆ. ಕೆಲವು ವಿಡಿಯೋಗಳನ್ನು ನಾವು ನೋಡ್ತೇವೆ. ಜಪಾನ್ನಲ್ಲಿ ಆದಂಥ ಒಂದು ದೊಡ್ಡ ಸುನಾಮಿ ಮತ್ತು ಕೋಬೆಯಲ್ಲಿ ಆದಂಥ ಭೂಕಂಪ ಎಲ್ಲವುಗಳನ್ನು ನೋಡುವಾಗ ಒಂದು ದಿವಸದಲ್ಲಿ ಆ ಪಟ್ಟಣದ ಮಹಿಮೆ ಒಂದೇ ದಿವಸದಲ್ಲಿ ನಾಶ ಆಗಿ ಹೋಗ್ತದೆ. ಮನುಷ್ಯನು ಎಷ್ಟೇ ಸ್ಥಿರ ಎಂಬುದಾಗಿ ಭಾವಿಸಿದರೂ ಕೂಡ, ಅವನಿಗೆ ಬ್ಯಾಂಕಿನಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ, ಗುಣವಾಗದ ರೋಗ ಬಂದಾಗ ಯಾವ ವೈದ್ಯನು, ಯಾವ ದೇಶದ ವೈದ್ಯನು ಬಂದರೂ ಕೂಡ ನಮ್ಮನ್ನು ಗುಣಪಡಿಸುವುದಕ್ಕಾಗುವುದಿಲ್ಲ. ಅರಸನಿಗೆ ಎಂತೆಂಥ ಒಳ್ಳೆ ವೈದ್ಯರು ಇರ್ತಿದ್ರು ಆಲೋಚನೆ ಮಾಡ್ರಿ. ಹಿಜ್ಕೀಯನ ಕಾಲದಲ್ಲಿ ಎಂತೆಂಥ ವರ್ಲ್ಡ್ ಫೇಮಸ್ ಡಾಕ್ಟರ್ಸ್ ಇದ್ದಿರಬಹುದು. ಯಾವ್ಯಾವ ದೇಶದಿಂದ ವೈದ್ಯರು ಬಂದು ಅವನಿಗೆ ಚಿಕಿತ್ಸೆ ಮಾಡಿರ್ಬೋದು ಆಲೋಚನೆ ಮಾಡಿ. ಅರಸನಿಗೆ ಕಾಯಿಲೆ ಬಂದರೆ ಚಿಕಿತ್ಸೆ ಮಾಡಲಿಕ್ಕೆ ಬೇರೆ ಬೇರೆ ದೇಶಗಳಿಂದ ಡಾಕ್ಟರ್ಸ್ಗಳು ಬರ್ತಾರೆ. ಎಲ್ಲ ಪ್ರಯತ್ನ ಆಗಿದೆ. ಒಂದು ವೇಳೆ ಅವನು ಸಾಮಾನ್ಯ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಬೇಕು. ಅನೇಕರು ಬಂದು ಪ್ರಾರ್ಥನೆ ಮಾಡಿ ಹೋಗಿರಬೇಕು.
ಪ್ರವಾದಿಯಾದ ಯೆಶಾಯನಿಗೂ ಒಂದು ವೇಳೆ ಹೇಳಿರಬೇಕು, ಯೆಶಾಯನು ಕೂಡ ಪ್ರಾರ್ಥನೆ ಮಾಡಿರಬೇಕು. ಆದರೆ ಈಗ ಯೆಶಾಯನ ಬಳಿಗೆ ಯೆಶಾಯನು ಬರ್ತಾ ಇದ್ದಾನೆ, ಹಿಜ್ಕೀಯನ ಬಳಿಗೆ ಬರ್ತಾ ಇದ್ದಾನೆ, ಅರಮನೆಗೆ ಬರ್ತಾ ಇದ್ದಾನೆ, ದೇವರ ಸಂದೇಶ ತೆಗೆದುಕೊಂಡು ಬರ್ತಾ ಇದ್ದಾನೆ. ಏನಂತ? ನಿನ್ನ ಮನೆಯನ್ನು ಸರಿಪಡಿಸು, ಕೀಪ್ ಯುವರ್ ವರ್ಡ್ ಇನ್ ಯುವರ್ ಹೌಸ್ ಇನ್ ಆರ್ಡರ್. ನಿನ್ನ ಮನೆಯನ್ನು ಎಲ್ಲ ವ್ಯವಸ್ಥೆ ಮಾಡಿಬಿಡು, ಯಾಕಂದರೆ ನೀನು ಸಾಯುವ ಹಾಗಿದೆ ಎಂದು ಯೆಹೋವನು ಹೇಳ್ತಾನೆ ಅಂತ ಹೇಳ್ತಾನೆ. ನಾನು ಹೇಳ್ತಾ ಇದ್ದೇನೆ ಅಂತಲ್ಲ, ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ ಬ್ರದರ್. ಇದು ನನಗೆ ರೆವಲ್ಯೂಷನ್ ಆಗಿದೆ, ನನಗೆ ದೇವರು ಕನಸಿನಲ್ಲಿ ತೋರಿಸಿದ, ನನಗೆ ಈ ರೀತಿ ಕಂಡಿದೆ ಅಂತ ಅವನು ಹೇಳಲಿಲ್ಲ. ಯೆಹೋವನು ಅನ್ನುತ್ತಾನೆ. ಪ್ರವಾದಿ ಯಾವಾಗಲೂ ದೇವರು ಏನು ಹೇಳ್ತಾನೆ ನಾನು ಹೇಳ್ತಾನೆ. ನಾವೇನು ಹೇಳ್ತೇವೆ? ನನಗೇನೋ ಕನಸಿನಲ್ಲಿ ಹೀಗೆ ಕಂಡ ಹಾಗೆ ಆಯಿತು, ಇನ್ನೂ ಶೋರ್ ಇರುವುದಿಲ್ಲ ನಮಗೆ. ಆದರೆ ದೇವರ ಪ್ರವಾದಿಗೆ ದೇವರು ನೇರವಾಗಿ ಮಾತಾಡ್ತಾನೆ, ಸ್ಪಷ್ಟವಾಗಿ ಮಾತಾಡ್ತಾನೆ, ಇದ್ದದ್ದಿದ್ದ ಹಾಗೆ ತಿಳಿಸ್ತಾನೆ. ಕರ್ತನು ಹೇಳ್ತಾ ಇದ್ದಾನೆ, ನೀನು ಸಾಯಬೇಕಾಗಿದೆ. ಈ ಮಾತು ಕೇಳಿಬಿಟ್ರೆ ಹೇಗಾಗಿರ್ಬೇಕು ಅವನಿಗೆ? ನಿಮಗೆ ನನಗೆ ಈ ರೀತಿಯಲ್ಲಿ ದೇವರು ಹೇಳಿದ್ದಾನೆ ಅಂತ ಯಾರಾದರೂ ಬಂದು ಹೇಳಿದರೆ ನಮಗೆ ಹೇಗೆ ಅನಿಸ್ತದೆ? ಆಲೋಚನೆ ಮಾಡಿ. ಹಾಗೆ ಸುಮ್ಮನೆ ಇದ್ದಾಗ ಹೇಳಿದರೆ ಏನು ಅನಿಸೋದಿಲ್ಲ ನಮಗೆ. ಆದರೆ ಕಾಯಿಲೆ ಇದ್ದಾಗ, ಆ ಕಾಯಿಲೆ ಗುಣವಾಗದಿದ್ದಾಗ ಹೇಗೆ ಅನಿಸ್ತದೆ? ಗುಣವಾಗದಂಥ ರೋಗ ಬಂದಾಗ ದೇವರು ಹೇಳಿದ್ದಾನೆ ಅಂತ ಹೇಳುವುದಕ್ಕಿಂತ ಯಾರಾದರೂ ಒಬ್ಬ ದೇವರ ಸೇವಕರು ಬಂದು ಹೇಳಿಬಿಟ್ರೆ ಅದನ್ನೇ ಬೇಗ ನಂಬಿಬಿಡ್ತೇವೆ. ಯಾಕಂತಂದರೆ ಅವನು ದೇವರ ಸೇವಕನು ಹೇಳಿಬಿಟ್ಟಿದ್ದಾನೆ ಅಂತ. ದೇವರು ಹೇಳಿದ್ದಾನೆ ಅನ್ನುವಂಥದ್ದು ಭಾಳ ಅಧಿಕಾರಯುಕ್ತವಾದಂಥ ಮಾತು. ಇದನ್ನು ಕೇಳಿದ ತಕ್ಷಣ ಹಿಜ್ಕೀಯನ ಒಂದು ನಿಜವಾದಂಥ ಒಂದು ವ್ಯಕ್ತಿತ್ವ ಪ್ರಕಟ ಆಗ್ತದೆ. ನಿಜವಾದ ವ್ಯಕ್ತಿತ್ವ ಪ್ರಕಟ ಆಗ್ತದೆ. ಮರಣ ಯಾವಾಗ ನಮ್ಮ ಎದುರಿನಲ್ಲಿ ಇರ್ತದೆ, ಆಗ ಮನುಷ್ಯನ ನಂಬಿಕೆಯಾಗಲಿ, ಸ್ಥಾನಮಾನ ಆಗಲಿ, ಅವನ ಘನತೆ ಆಗಲಿ ಯಾವುದೂ ನಿಂತುಕೊಳ್ಳುವುದಿಲ್ಲ. ಯಾಕಂತಂದರೆ ನಾವು ಮರಣದ ಬಾಗಿಲಿಗೆ ಬಂದಿರ್ತೇವೆ. ನಮ್ಮ ದಿನಗಳ ಕೊಂಚವೇ. ಶ್ವಾಸ ಹೋಗಲು ನಾವು ಮಣ್ಣಿಗೆ ಸೇರ್ತೇವೆ. ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ಈತನಿಗೆ ಇದ್ದಂಥ 3 ಸಮಸ್ಯೆಗಳು: ಒಂದು ಕಾಯಿಲೆ, ಗುಣವಾಗದ ಕಾಯಿಲೆ; ಎರಡನೇದು ಮರಣ; ಮೂರನೇದು ಶತ್ರುಗಳ ಆಕ್ರಮಣ. ನೋಡಿ, ಒಬ್ಬ ಸಾಯುವಂಥ ವ್ಯಕ್ತಿಗೆ, ರೋಗ ಪೀಡಿತನಾದಂಥ ವ್ಯಕ್ತಿಗೆ ಸಾಯುತ್ತಿ ಅಂತ ಹೇಳುವಂಥದ್ದು, ಎರಡನೇದು ನಿನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಶ್ಶೂರದ ಅರಸನು ಬರ್ತಾನೆ ಅಂತ ಹೇಳುವಂಥದ್ದು ಎಷ್ಟು ಭೀಕರವಾದಂಥ ಒಂದು ಸಂದೇಶ ನೋಡಿ. ಸಾಯುವ ನಿಜ, ನೀನು ಸಾಯಿತಿ, ಸತ್ತ ಮೇಲೆ ನಿನ್ನ ದೇಶವನ್ನು ಅಶ್ಶೂರದ ಅರಸನು ಬಂದು ಆಕ್ರಮಿಸ್ತಾನೆ. ಏನಾಗಬೇಕು? ಹಿಜ್ಕೀಯನ ಮಕ್ಕಳಿಗೆ ಏನಾಗಬೇಕು? ಅವರ ಸ್ಥಿತಿ ಏನು? ಆಲೋಚನೆ ಮಾಡಿ. ಎಂಥ ಗಂಭೀರವಾದಂಥ ಸ್ಥಿತಿಯಲ್ಲಿ ಹಿಜ್ಕೀಯನಿದ್ದಾನೆ. ಆ ಸಮಯದಲ್ಲಿ ಅವನೇನು ಮಾಡ್ತಾನೆ? ಒಂದು ಸಾಯುವಂಥ ಸ್ಥಿತಿಯಲ್ಲಿ ಮನುಷ್ಯನಿಗೆ ಇರಬೇಕಾದದ್ದೇನಂತಂದರೆ, ನಾನು ಜೀವಿಸಬೇಕನ್ನುವಂಥ ಆಶೆ ಮನುಷ್ಯನಿಗಿದ್ದರೆ ವೈದ್ಯರಾದರೂ ಏನಾದರೂ ಪ್ರಯತ್ನ ಮಾಡ್ತಾರೆ, ದೇವರು ಕೃಪೆಯನ್ನು ಕೊಡ್ತಾನೆ. ಅವನಿಗೆ ಸಾಯೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವನೇನು ಹೇಳ್ತಾನೆ? ದೇವರೇ, ಯಾಕಪ್ಪ ನನಗಿಂಥ ಸ್ಥಿತಿ ಯಾಕೆ ತಂದಿದ್ದೀನಿ ನೀನು? ಅವನು ತನ್ನ ಒಂದು ಸಾಕ್ಷಿಯನ್ನು ಹೇಳ್ತಾನೆ ಈಗ ದೇವರ ಮುಂದೆ. ನಾನು ನಿನಗೆ ನಂಬಿಗಸ್ತನಾಗಿದ್ದೆ. ನಾನು ಎಲ್ಲಿ ತಪ್ಪಿದ್ದೇನೆ ಹೇಳು ಸ್ವಾಮಿ, ನಾನು ಎಲ್ಲಾದರೂ ತಪ್ಪಿದರೆ ನನಗೆ ತೋರಿಸು ಅಂತ. ನಿನಗೆ ನಂಬಿಗಸ್ತನಾಗಿದ್ದೆ ಅಂತ ಹೇಳ್ತಾನೆ. ಹಿಜ್ಕೀಯನ ಜೀವಿತದಲ್ಲಿ ನಾವು ನೋಡುವಾಗ ಅವನು ಎಲ್ಲ ಅನ್ಯ ದೇವತೆಗಳನ್ನು ನಾಶ ಮಾಡಿ, ಅವನ ಕಾಲದಲ್ಲಿ ಆದಂಥ ಒಂದು ಪಸ್ಕ ಹಬ್ಬ
ಬೇರೆ ಯಾರ ಕಾಲದಲ್ಲಿ ಆಗಿದ್ದಿಲ್ಲಂತೆ. ಸೊಲೊಮೋನನ ಕಾಲದಲ್ಲಿ ಆದ ಮೇಲೆ ಹಿಜ್ಕೀಯನ ಕಾಲದಲ್ಲಿ ಆದಂಥ ಪಸ್ಕ ಹಬ್ಬ ಇಡೀ ಇಸ್ರಾಯೇಲ್ ಆಚರಿಸಿದಂಥ ಒಂದು ಶ್ರೇಷ್ಠವಾದಂಥ ಒಂದು ಆಚರಣೆ. ಅಂದರೆ ಜನರೆಲ್ಲರನ್ನು ಪಶ್ಚಾತ್ತಾಪಕ್ಕೆ ಕರೆದಂಥ ಒಂದು ಕಾರ್ಯ ಅವನ ಕಾಲದಲ್ಲಿ ಆಗಿತ್ತು. ಈ ನಂಬಿಗಸ್ತಿಕೆ ಕಾರ್ಯ ನಾನು ಮಾಡಿದ್ದೆ, ನನ್ನ ನಂಬಿಗಸ್ತಿಕೆ ನೋಡು ಸ್ವಾಮಿ ಅಂತ ಹೇಳ್ತಾನೆ. ದೇವರದನ್ನೇನು ಮರ್ತಿದ್ದಾನೆ ಅಂತಲ್ಲ, ಆದರೆ ಕಾನ್ಫಿಡೆನ್ಷಿಯಲಿ ಭರವಸೆಯಿಂದ ಹೇಳ್ತಾ ಇದ್ದೇನೆ, ನಾನು ನಿನಗೆ ನಂಬಿಗಸ್ತನಾಗಿದ್ದೆ. ಇದನ್ನು ಹೇಳ್ಬೋದಾ ನಾವು ಇವತ್ತು? ದೇವರಿಗೆ ಹೇಳ್ಬೋದಾ, ದೇವರೇ ನಾನು ಎಷ್ಟು ನಂಬಿಗಸ್ತನಾಗಿದ್ದೆ ಅನ್ನೋದನ್ನು ಜ್ಞಾಪಿಸ್ಕೊಂತ ಹೇಳಲಿಕ್ಕೆ ಧೈರ್ಯ ಇದೆನಾ ನಮಗೆ? ಕಷ್ಟದ ಸಮಯದಲ್ಲಿ, ನಿನ್ನ ಸಂಕಷ್ಟದ ಸಮಯದಲ್ಲಿ, ನಿನ್ನ ರೋಗದ ಸಮಯದಲ್ಲಿ, ನಿನ್ನ ಮರಣದ ಹಾಸಿಗೆಯಲ್ಲಿ ದೇವರೇ ನಾನು ನಿನಗೆ ನಂಬಿಗಸ್ತನಾಗಿದ್ದೆ ಅಂತ ನೀನು ಎದೆ ತಟ್ಟಿ ಹೇಳುವುದಾಗಿದ್ದರೆ ದೇವರು ಖಂಡಿತವಾಗಿ ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಎರಡನೇದು ಆತನೇನು ಹೇಳ್ತಾನೆ, ನಾನು ಯಥಾರ್ಥನಾಗಿದ್ದೆ. ಐ ವಾಸ್ ಸಿನ್ಸಿಯರ್. ನಾನು ನಿನ್ನ ದೃಷ್ಟಿಗೆ ಯಥಾರ್ಥನಾಗಿದ್ದೆ. ಯಥಾರ್ಥತೆಯ ವಿರುದ್ಧ ಶಬ್ದ ಏನು? ಕಪಟತನ, ಡಬಲ್ ಲೈಫ್ ಅಂತ ಹೇಳ್ಬೋದು. ಎರಡು ರೀತಿಯಲ್ಲಿ ಜೀವಿಸುವಂಥ. ದೇವಸೇವಕರ ಮುಂದೆ ಒಂದು ರೀತಿಯಲ್ಲಿ ಜೀವಿಸ್ತೇವೆ, ನಮ್ಮ ಒಂದು ಪ್ರೈವೇಟ್ ಲೈಫ್ನಲ್ಲಿ ಇನ್ನೊಂದು ರೀತಿಯಲ್ಲಿ ಜೀವಿಸ್ತೇವೆ. ನಾವು ಜನರ ಮುಂದೆ ಒಂದು ರೀತಿ ಜೀವಿಸ್ತೇವೆ, ನಮ್ಮ ಕುಟುಂಬದಲ್ಲಿ ಇನ್ನೊಂದು ರೀತಿಯಲ್ಲಿ ಜೀವಿಸ್ತೇವೆ. ಎರಡು ರೀತಿಯ ಜೀವಿತ, ಅದು ಯಥಾರ್ಥ ಜೀವಿತ ಅಲ್ಲ. ಮನೆಯಲ್ಲಿ ಹೇಗಿದ್ದೇವೋ ಹಾಗೆ ನಾವು ಹೊರಗಡೆನೂ ಕೂಡ ಇರುವಂಥ ಒಂದು ಸಾಕ್ಷಿ ಭಾಳ ಮುಖ್ಯವಾದದ್ದು. ನಾನು ಯಥಾರ್ಥನಾಗಿದ್ದೆ ಅಂತ ಹೇಳ್ತಾನೆ. ರಾಜಕಾರಣಿಗಳ ಮುಂದೆ ಒಂದು ರೀತಿಯಲ್ಲಿ ನಾನು ಮಾತಾಡಲಿಲ್ಲ, ನನ್ನ ಜನರ ಮುಂದೆ, ಯಾಜಕರ ಮುಂದೆ ಇನ್ನೊಂದು ರೀತಿಯಲ್ಲಿ ನಾನು ಮಾತನಾಡಲಿಲ್ಲ. ಯಥಾರ್ಥನಾಗಿದ್ದೆ ಅಂತ ಹೇಳ್ತಾನೆ ಆತ. ಯಥಾರ್ಥತೆಯನ್ನು ದೇವರು ಇಷ್ಟಪಡ್ತಾನೆ. ಯಥಾರ್ಥತೆಯಲ್ಲಿ ನಮ್ಮ ಇದ್ದ ಸ್ಥಿತಿಯನ್ನು ನಾವು ಹೇಳಿಕೊಳ್ಳುತ್ತೇವೆ. ಯಥಾರ್ಥರಾದಂಥ ವ್ಯಕ್ತಿಗಳು ಏನಂತ ಹೇಳ್ತಾರೆ? ದೇವರೇ ನಾನು ಪಾಪಾತ್ಮನು, ನನ್ನನ್ನು ಕರುಣಿಸು ಅಂತ ಹೇಳ್ತಾರೆ. ಯಥಾರ್ಥತೆ ಇದ್ದಲ್ಲಿ ಇದ್ದ ಸ್ಥಿತಿಯನ್ನು ದೇವರ ಮುಂದೆ ಹೇಳುವಂಥ, ಪಾಪದ ಅರಿಕೆ ಮಾಡುವಂಥ ಒಂದು ಸ್ಥಿತಿ ಇರ್ತದೆ. ಆ ನಂತರ ಆತ ಇನ್ನೊಂದು ಏನು ಹೇಳ್ತಾನೆ, ಇಲ್ಲಿ ಇನ್ನೊಂದು ವಾಕ್ಯ ಜ್ಞಾನೋಕ್ತಿಗಳಲ್ಲಿ 8ನೇ ಅಧ್ಯಾಯ 5-6 ವಾಕ್ಯಗಳು ಏನು ಹೇಳ್ತದೆ? ಯಥಾರ್ಥಕ್ಕಾಗಿ ತುಟಿಗಳನ್ನು ತೆರೆಯುವೆನು ಅಂತ ಹೇಳ್ತಾನೆ. ಯಥಾರ್ಥವಾದ ಮಾತುಗಳನ್ನು ಆಡುವುದಕ್ಕೆ ನನ್ನ ತುಟಿ ತೆರಿತೇನೆ. ಅಂದ್ರೇನು? ಕಪಟತನದಿಂದ ಯಾರನ್ನು ಮೋಸ ಮಾಡುವುದಕ್ಕೆ, ವಂಚನೆ ಮಾಡುವುದಕ್ಕೆ ನಾನು ಮಾತಾಡುವುದಿಲ್ಲ. ಯಥಾರ್ಥಕ್ಕೆ ನಾನು ತುಟಿಗಳನ್ನು ತೆರೀತೇನೆ ಅಂತ ಹೇಳ್ತಾನೆ. ಹಿಜ್ಕೀಯನು ಯಥಾರ್ಥತೆಯಲ್ಲಿ ದೇವರ ಮುಂದೆ ಮಾತಾಡ್ತಾನೆ. ಓಕೆ, ಆನಂತರ ಇನ್ನೂ ಒಂದು ಮಾತು ಹೇಳ್ತಾನೆ ಆತನು. ದೇವರೇ ನಾನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದೆ. ಭಾಳ ಒಳ್ಳೆಯ ಸಾಕ್ಷಿ ಇದು, ಭಾಳ ಅದ್ಭುತವಾದ ಸಾಕ್ಷಿ. ಮನುಷ್ಯರ ಮುಂದೆ ನಾನು ಒಳ್ಳೆಯವನಾಗಿದ್ದೆ ಅಂತ ಹೇಳಿಕೊಳ್ಳುವಂಥದ್ದು, ಅದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ಬೋದು, ಜನರ ಮುಂದೆ ನಾವು ಭಾಳ ಚಂದ ಮಾತಾಡ್ತೇವೆ ನಾವು ಬೇರೆಯವ್ರ ಜೊತೆಗೆ, ಆದರೆ ನಮ್ಮ ಕುಟುಂಬದಲ್ಲಿ ನಾವು ಚೆನ್ನಾಗಿ ಮಾತಾಡೋದಿಲ್ಲ. ನಮ್ಮವರೊಂದಿಗೆ ನಮ್ಮ ನಡವಳಿಕೆ ಬೇರೆಯೇ ಇರ್ತದೆ. ದೇವರ ದೃಷ್ಟಿಯಲ್ಲಿ ಈತನೇನು ಹೇಳ್ತಾ ಇದ್ದಾನೆ? ನಾನು ನಿನ್ನ ದೃಷ್ಟಿಗೆ, ದೇವರ ದೃಷ್ಟಿಗೆ ಒಳ್ಳೆಯವನಾಗಿದ್ದೆ ಅಂತ ಹೇಳ್ತಾನೆ. ದಟ್ಸ್ ಎ ವೆರಿ ವೆರಿ ಪವರ್ಫುಲ್ ಟೆಸ್ಟಿಮನಿ. ಇಂಥ ವ್ಯಕ್ತಿ ಒಂದು ಭಯಂಕರವಾದಂಥ ಒಂದು ರೋಗಕ್ಕೆ ಬಿದ್ದಿದ್ದಾನೆ. ಭಯಂಕರವಾದ ರೋಗಕ್ಕೆ ಬಿದ್ದಿದ್ದಾನೆ. ಅದ್ಭುತವಾದಂಥ ಒಂದು ಸಾಕ್ಷಿ. ಈ ಸಾಕ್ಷಿಯನ್ನು ದಾವೀದನು ಹೇಳಿಲ್ಲ, ಈ ಸಾಕ್ಷಿಯನ್ನು ಸೊಲೊಮೋನನು ಹೇಳಲಿಲ್ಲ. ಸತ್ಯವೇದದಲ್ಲಿ ದಾಖಲಾಗಿರುವಂತಹ ಸಾಕ್ಷಿಗಳಲ್ಲಿ ಹಿಜ್ಕೀಯನು ಹೇಳಿದಂಥ ಈ 3 ಅದ್ಭುತವಾದಂಥ ಸಾಕ್ಷಿಗಳು. ಇವತ್ತು ಪ್ರಿಯರೇ, ನಮ್ಮ ಜೀವನದಲ್ಲಿ ಇಂಥ ಸಾಕ್ಷಿ ನಾವು ಕಾಪಾಡಿಕೊಳ್ಳುವಂಥದ್ದು ಎಷ್ಟು ಅವಶ್ಯ. ದೇವರೇ ನಾನು ನಿನಗೆ ನಂಬಿಗಸ್ತನಾಗಿದ್ದೆ. ಎಲ್ಲ ಕಾರ್ಯಗಳಲ್ಲಿ, ಚಿಕ್ಕ ವಿಷಯದಲ್ಲಿ, ದೊಡ್ಡ ವಿಷಯದಲ್ಲಿ, ಎಲ್ಲದರಲ್ಲಿ, ಹಣಕಾಸಿನ ವಿಷಯದಲ್ಲಿ, ಇನ್ನು ನನ್ನ ನೈತಿಕ ವಿಷಯದಲ್ಲಿ, ಜನರೊಂದಿಗಿನ ಸಂಬಂಧದ ವಿಷಯದಲ್ಲಿ,
ದೇವರ ದೃಷ್ಟಿಯಲ್ಲಿ ಅಂತ ಹೇಳುವಂಥದ್ದು ಭಾಳ ಅದನ್ನು ಹೇಳೋದಕ್ಕೆ ಭಾಳ ಗಟ್ಟಿ ಧೈರ್ಯ ಬೇಕ್ರಿ, ಛಾತಿ ಬೇಕಂತ ಹೇಳ್ತೇವೆ ನಾವು. ದೇವರೇ, ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದ್ದೆ ಅಂತ ಹೇಳ್ತಾನೆ. ದೇವರ ದೃಷ್ಟಿಗೆ ಒಂದು ಕಪಟತನ ಮರೆಯಾಗಿಲ್ಲ, ಒಂದು ಪಾಪ ಮರೆಯಾಗಿಲ್ಲ ಪ್ರಿಯರೇ. ಅಂಥ ಒಂದು ಒಳ್ಳೆಯ ಸಾಕ್ಷಿ ಹೇಳ್ತಾನೆ ಆತನು. ನಿನ್ನ ದೃಷ್ಟಿಗೆ ಒಳ್ಳೆಯವನಾಗಿದ್ದೆ ನಾನು. ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ನನ್ನನ್ನು ಒಳ್ಳೆಯವನಂತ ಹೇಳ್ತಿದ್ರು ಅಂತ ಅವನು ಹೇಳಲಿಲ್ಲ. ನನ್ನ ಪ್ರಜೆಗಳು ಅರಸನಾದ ಹಿಜ್ಕೀಯನು ಒಳ್ಳೆಯವನಂತ ಎಲ್ಲರೂ ಹೇಳ್ತಾರೆ ಸ್ವಾಮಿ, ನೀನು ಕೇಳಬೇಕಿದ್ರೆ ನಾನು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೇನೆ, ಒಳ್ಳೆಯ ಕೆಲಸ ಮಾಡಿದ್ದೇನೆ, ಅನಾಥರಿಗೂ ಬಡವರಿಗೂ ದಿಕ್ಕಿಲ್ಲದವರಿಗೂ ನಾನು ಬೇಕಾದಷ್ಟು ಸಹಾಯ ಮಾಡಿದ್ದೇನೆ. ಇಂಥದ್ದು ಯಾವುದೇ ಹೇಳಲಿಲ್ಲರ ಅವನು. ಒಬ್ಬ ನಿಜವಾದ ಭಕ್ತನು, ಒಬ್ಬ ನಿಜವಾದ ನಂಬಿಗಸ್ತನು, ಒಬ್ಬ ಯಥಾರ್ಥ ವ್ಯಕ್ತಿ ದೇವರಿಗೆ ಹೇಳಿಬಿಡ್ತಾನೆ, ನಿನಗೆ ಗೊತ್ತಲ್ಲ ದೇವರೇ, ನಾನು ನಿನ್ನ ದೃಷ್ಟಿಗೆ ಒಳ್ಳೆಯವನಾಗಿದ್ದೆ. ಅದ್ಭುತವಾದ ಸಾಕ್ಷಿರಿದ. ಸತ್ಯವೇದದಲ್ಲಿ ಈ ರೀತಿಯಲ್ಲಿ ಹೇಳಿದವರು ನಾನು ಈವರೆಗೂ ಓದಿಲ್ಲ, ಈವರೆಗೂ ಯಾರು ಹೇಳಿಲ್ರಿ ಈ ಮಾತು. ನಿನ್ನ ದೃಷ್ಟಿಗೆ ನಾನು ಒಳ್ಳೆಯವನಾಗಿದ್ದೆ. ದಾವೀದೇನು ಹೇಳ್ತಾನೆ ರೀ, ನಿನ್ನ ದೃಷ್ಟಿಗೆ ಕೆಟ್ಟದ್ದನ್ನೇ ಮಾಡಿದ್ದೇನೆ ಅಂತ ಹೇಳ್ತಾನೆ. ಹಿಜ್ಕೀಯ ಏನು ಹೇಳ್ತಾನೆ, ನಿನ್ನ ದೃಷ್ಟಿಗೆ ಒಳ್ಳೆಯವನಾಗಿ ನಡೆದಿದ್ದೇನೆ. ಇದಕ್ಕೆ ದೇವ್ರು ಏನಂತ ಉತ್ತರ ಹೇಳ್ಬೋದಾಗಿತ್ತು. ಏನಪ್ಪ, ಹೌದಾ, ನಂಬಿಗಸ್ತನಾಗಿದ್ಯಾ, ಯಥಾರ್ಥನಾಗಿದ್ಯಾ, ಒಳ್ಳೆಯವನಾಗಿದ್ಯಾ? ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ದೇವರ ದೃಷ್ಟಿಯಲ್ಲಿ ಒಬ್ಬನೂ ನೀತಿವಂತನಿಲ್ಲಂತೆ. ನೀತಿವಂತನಿಲ್ಲ, ಒಬ್ಬನೂ ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುವಂಥವರೇ. ಆತನ ದೃಷ್ಟಿಯಲ್ಲಿ ದೇವದೂತರು ಕೂಡ ನೀತಿವಂತರಲ್ಲ, ದೇವದೂತರಲ್ಲಿ ಕೂಡ ತಪ್ಪು ಕಂಡುಹಿಡಿತಾನೆ. ದೇವರು ಮಾತ್ರ ಪರಿಶುದ್ಧನು. ಹಿಜ್ಕೀಯ ಹೇಳ್ತಾನೆ, ನಿನ್ನ ದೃಷ್ಟಿಗೆ ಒಳ್ಳೆಯವನಾಗಿದ್ದೆ. ಅವನನ್ನು ಬಿಟ್ಟರೆ ಯೋಬ ನನ್ನ ಜೀವಿತದಲ್ಲಿ, ನನ್ನ ಚರಿತ್ರೆಯಲ್ಲಿ ಅಥವಾ ದಿನಚರಿಯಲ್ಲಿ ಒಂದು ದಿನ ನನ್ನ ಮನಸ್ಸಾಕ್ಷಿ ತಪ್ಪು ತೋರಿಸುವುದಿಲ್ಲ ಅಂತ ಹೇಳ್ತಾನೆ. ಅದ್ಭುತವಾದಂಥ ವ್ಯಕ್ತಿ, ಅದ್ಭುತವಾದಂಥ ಸಾಕ್ಷಿ. ಇವತ್ತು ನಮ್ಮ ಸಾಕ್ಷಿ ಏನಿದೆ, ಅನುದಿನವೂ ನಾವು ಇಂಥ ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಅನುದಿನದ ಜೀವಿತದಲ್ಲಿ ಅನೇಕ ತಪ್ಪುಗಳು ಕಂಡು ಬರ್ತವೆ. ಆದರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಇಷ್ಟೊಂದು ಒಳ್ಳೆಯ ಜೀವಿತ ಜೀವಿಸಿದಂಥ ಈ ವ್ಯಕ್ತಿಗಳು ನಿಜವಾಗಿ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಓಕೆ, ಈಗ ಆನಂತರ ಮುಂದೆ ಏನಾಗ್ತದೆ ಅಂತಂದರೆ, ಅವನೇನು ಮಾಡಿದಂತೆ ಇದನ್ನು ಹೇಳಿ ಮುಂದಿನ ವಾಕ್ಯ ಏನು ಹೇಳ್ತದೆ, ಅವನು ಬಹಳವಾಗಿ ಅತ್ತನು. ಈ ಮೂರು ಸಂಗತಿ ಹೇಳ್ತಾನೆ. ದೇವರಿಗೆ ಇದನ್ನು ಜ್ಞಾಪಿಸಿ ಬಹಳವಾಗಿ ಅತ್ತು, ಗೋಡೆ ಕಡೆಗೆ ಮುಖ ಮಾಡಿ ಬಹಳವಾಗಿ ಅತ್ತು ಬಿಟ್ಟನಂತೆ. ಒಬ್ಬ ಅರಸನು ಸತ್ಯವೇದದಲ್ಲಿ ಎಲ್ಲಿಯಾದರೂ ಅತ್ತದ್ದು ನೀವು ನೋಡುವುದಾಗಿದ್ದರೆ ಹಿಜ್ಕೀಯನು ಮಾತ್ರ. ನನಗೆ ತಿಳಿದ ಮಟ್ಟಿಗೆ ಹಿಜ್ಕೀಯನು ಮಾತ್ರ. ಸುಮಾರು 40-42 ವರ್ಷದಿಂದ ದೇವರ ವಾಕ್ಯ ಬಹಳವಾಗಿ ಓದ್ತಾ ಇದ್ದೀನಿ. ಆದರೆ ಒಬ್ಬ ಅರಸನು ಅತ್ತದ್ದು ಭಯಪಟ್ಟದ್ದು ಕೇಳಿದ್ದೀವಿ, ಅರಸರುಗಳು ಭಯಪಟ್ಟದ್ದು ಕೇಳಿದ್ದೀವಿ. ಆದರೆ ಅರಸನು ಕಾಯಿಲೆ ಸಮಯದಲ್ಲಿ ಅತ್ತದ್ದು ಇದೇ ಫಸ್ಟ್. ಯಾವ ಅರಸರು ಕೂಡ ಆಳುವುದಿಲ್ಲ. ಅರಸನಿಗೆ ಅಧಿಕಾರ ಇರ್ತದೆ, ಪರಿಸ್ಥಿತಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಂಥ ಅಧಿಕಾರ ಇರ್ತದೆ. ಆದರೆ ಅರಸನು ಅತ್ತನಂತೆ. ಕಾರಣ ಏನಂದರೆ, ಅವನ ಪರಿಸ್ಥಿತಿ, ಅವನ ಅಧಿಕಾರ ದೊರೆತನ ಎಷ್ಟೇ ಇದ್ರೂ ಕೂಡ ಮರಣ ಬರ್ತದೆ ಅಂತಂದರೆ ಯಾರಾದರೂ ಭಯಪಡ್ತಾರೆ. ಕೆಲವು ಜನರು ಮರಣ ಹತ್ತಿರ ಬಂದಿದೆ ಅಂತ ಹೇಳಿದರೆ ಸಂತೋಷವಾಗಿರುವಂಥವರು ಹೊಸ ಒಡಂಬಡಿಕೆಯ ಕೆಲವು ಭಕ್ತರಿದ್ದಾರೆ. ಅವರು ಸಂತೋಷದಿಂದ ಮರಣವನ್ನು ಸ್ವೀಕರಿಸ್ತಾರೆ. ಒಬ್ಬ ಡಾಕ್ಟರ್ ಹೀಗೆ ಹೇಳಿದ್ರಂತೆ, ಸಾಯುವಂಥ ಸಮಯದಲ್ಲಿ ಅವರಿಗೆ ದೇವದೂತ ದರ್ಶನಗಳಾಗ್ತವಂತೆ. ಆಗ ಅವ್ರು ಹೇಳಿದ್ರಂತೆ, ಓ, ಡೆತ್ ಇಸ್ ಸೋ ಸ್ವೀಟ್, ಸೋ ವಂಡರ್ಫುಲ್, why should I not accept it? I didn't know that death is so wonderful. ಒಬ್ಬ ಕ್ರೈಸ್ತನ ಮರಣ, ದೇವಭಕ್ತನ ಮರಣ ಬಹಳ ಅದ್ಭುತವಾಗಿದೆ. ಪರಲೋಕದ ದೇವರು ಬರ್ತಾರೆ, ದೇವದೂತರು ಬರ್ತಾನೆ,
ದೇವದೂತನು ಬಂದು ಅವರನ್ನು ಕರೆದುಕೊಂಡು ಹೋಗ್ತಾರೆ. ಮಹಿಮೆಯ ಒಂದು ಅನುಭವ ಅದು. ಕೆಲವು ಭಕ್ತರ ಕೋಣೆಗಳಲ್ಲಿ ಸಾಯುವ ಸಮಯದಲ್ಲಿ ಬೆಳಕಾಗ್ತಾ ಇದೆ, ಕೋಣೆ ತುಂಬ ಬೆಳಕಾಗ್ತಾ ಇದೆ, ದೇವದೂತರು ತುಂಬಿಕೊಳ್ತಾ ಇದ್ದಾರೆ. ನಾನು ಹೋಗ್ತೇನೆ, ನೀವು ಅಳಬೇಡ್ರಿ ಅಂತ ಹೇಳ್ತಾರೆ. ಓಲ್ಡ್ ಟೆಸ್ಟಮೆಂಟ್ನಲ್ಲಿ ಆಗಿರಲಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಇಂಥ ಅನುಭವಗಳಿರಲಿಲ್ಲ. ಅಂಥ ಸಾಕ್ಷಿಗಳನ್ನು ಕೂಡ ನಾವೆಲ್ಲಿ ನೋಡುವುದಿಲ್ಲ. ಆದ್ದರಿಂದ ಅರಸನು ಮರಣವನ್ನು ಎದುರಿಸುವುದಕ್ಕೆ ಸಿದ್ಧನಿರಲಿಲ್ಲ. ಅವನು ಪರಲೋಕಕ್ಕೆ ಹೋಗಲು ಸಿದ್ಧನಿದ್ದರೂ ಕೂಡ ಮರಣ ಎದುರಿಸುವಂಥ ಧೈರ್ಯ ಅವನಿಗಿರಲಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ನಾನು ಜೀವಿಸಬೇಕಿನ್ನು. ಒಬ್ಬ ರೋಗಿಗೆ ಜೀವಿಸಬೇಕು ಅನ್ನುವಂಥ ಮನಸ್ಸು ಇದ್ದರೆ ದೇವರು ಅವನಿಗೆ ಸಹಾಯ ಮಾಡ್ತಾನೆ. ಕೀರ್ತನೆಗಳು 118ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರ್ತದೆ, 4 ಅಥವಾ 5ನೇ ವಾಕ್ಯ ಇರಬೇಕದು. ಅದೇನಿರ್ತದೆ? ನಾನು ಸಾಯುವುದಿಲ್ಲ, ಆದರೆ ಜೀವದಿಂದಿದ್ದು ಕರ್ತನ ಕ್ರಿಯೆಗಳನ್ನು ಸಾರ್ತೇನೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಇಂಥ ಸಂಕಷ್ಟಗಳು, ಮರಣಕರವಾದಂಥ ರೋಗಗಳಾಗಲಿ ಅಥವಾ ಮರಣ ಅಪೇಕ್ಷಿಸುವಂತಹ ಸನ್ನಿವೇಶಗಳು, ಗಂಡಾಂತರಗಳು ನಮ್ಮೆದುರಿನಲ್ಲಿ ಬಂದಾಗ, ನಾನು ಸಾಯುವುದಿಲ್ಲ, ಜೀವಿಸ್ತೇನೆ, ದೇವರು ನನ್ನ ಸಂಗಡ ಇದ್ದಾನೆ, ಆತನು ಇದನ್ನು ದಾಟಿಸ್ತಾನೆ, ಈ ಸಂಕಷ್ಟವನ್ನು ದೇವರು ದಾಟಿಸ್ತಾನೆ ಅನ್ನುವಂಥ ನಂಬಿಕೆ ನಿನಗಿದ್ರೆ ನಿನಗೆ ದೇವರು ಸಹಾಯ ಮಾಡ್ತಾನೆ. ಹಿಜ್ಕೀಯನು ಒಂದು ವೇಳೆ, ಆಯ್ತಪ್ಪ ದೇವರೇ, ನನ್ನ ಮನೆಯನ್ನು ಎಲ್ಲ ವ್ಯವಸ್ಥೆ ಮಾಡಿಕೊಳ್ತೇನೆ, ನನ್ನ ಆತ್ಮವನ್ನು ನಿನ್ನ ರಾಜ್ಯದಲ್ಲಿ ಸೇರಿಸಿಕೋ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟಿದ್ರೆ ಅವನನ್ನು ಕರ್ಕೊಂಡ್ಬಿಡ್ತಿದ್ದ ದೇವ್ರಿಗೆ. ಇವನು ಸಾಯುವುದಕ್ಕೆ ಸಿದ್ಧನಿರಲಿಲ್ಲ. ದೃಢ ಮನಸ್ಸು ಅವನಿಗಿತ್ತು, ಜೀವಿಸಬೇಕನ್ನುವಂಥ ದೃಢ ಮನಸ್ಸಿತ್ತು. ಈ ರೀತಿಯಲ್ಲಿ ಹೇಳುವಾಗ ಈಗ ಏನ್ರಿ ಲೋಕದ ಆಶೆ ಇವನಿಗೆ ಎಷ್ಟು, ಇನ್ನೂ ಜೀವಿಸ್ಬೇಕಂತಾನಲ್ಲ ಅಂತ ಅಂದ್ಕೊಳ್ಬೋದು ನಾವು. ಆದರೆ ನೀನು ನಾನು ಅದೇ ಸ್ಥಿತಿಯಲ್ಲಿದ್ದರೆ ನಾವು ಕೂಡ ಅದನ್ನೇ ಪ್ರಾರ್ಥನೆ ಮಾಡ್ತಿದ್ದೆ. ಆದರೆ ಹಿಜ್ಕೀಯನಿಗೆ ಆ ರೀತಿ ಪ್ರಾರ್ಥನೆ ಮಾಡುವುದಕ್ಕೆ ಕಾರಣ ಏನಿತ್ತಂದರೆ, ಶತ್ರು ಬರ್ತಾ ಇದ್ದಾನೆ, ಅಶ್ಶೂರದ ಅರಸ ಬರ್ತಾ ಇದ್ದಾನೆ, ನನ್ನ ದೇಶ ಸ್ವಾಧೀನ ಮಾಡಿಕೊಳ್ತಾನೆ, ನನ್ನ ದೇಶ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಪ್ರಜೆಗಳೆಲ್ಲರೂ ದಾಸರಾಗಿ ಹೋಗ್ತಾರೆ. ಅದಕ್ಕಾಗಿ ಅವರನ್ನು ರಕ್ಷಿಸುವುದಕ್ಕಾಗಿ ಅರಸನಾಗಿ ನಾನು ಇರಬೇಕಲ್ಲ, ಅವರಿಗಾಗಿ ಯುದ್ಧ ಮಾಡೋದಕ್ಕಾಗಿ ಆದರೂ ನಾನು ಇರಬೇಕಲ್ಲ. ಅವನಿಗೆ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಇಷ್ಟ ಇರಲಿಲ್ಲ. ಜವಾಬ್ದಾರಿ ತಪ್ಪಿಸಿಕೊಂಡು ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಪ್ಪ ಸ್ವಾಮಿ, ಬೇಗನೆ ಕರ್ಕೊಂಡು ಬಿಡು, ಅಶ್ಶೂರದ ಅರಸನು ಬರೋದ್ರೊಳಗಾಗಿ ನನ್ನನ್ನು ತೆಗೆದುಕೊಂಡು ಬಿಡು, ಮುಂದೇನಾಗ್ತದೆ ನೋಡಿ. ನಮ್ಮ ಅಧೀನದಲ್ಲಿ ದೇವರು ಕೊಟ್ಟಿರುವಂತಹ ಆತ್ಮಗಳನ್ನು ರಕ್ಷಿಸುವ ಜವಾಬ್ದಾರಿ, ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನು ರಕ್ಷಿಸುವಂಥ ಜವಾಬ್ದಾರಿ. ಮಕ್ಕಳು ದಾರಿ ತಪ್ಪುವಾಗ ಅವರನ್ನು ಹೇಗಾದರೂ ಮಾಡಿ ಅವ್ರನ್ನ ರಕ್ಷಿಸಬೇಕು. ಅದಕ್ಕಾದರೂ ನಾನು ಬದುಕಿ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ತನ್ನ ಜವಾಬ್ದಾರಿಯಿಂದ ಹಿಜ್ಕೀಯನು ತಪ್ಪಿಸಿಕೊಂಡು ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಅವನು ತಾನು ಸಾಯ್ತೇನೆ ಅಂತ ಅತ್ತದ್ದು ಬೇರೆ ವಿಷಯ. ಎರಡನೇದು, ನಾನು ಒಂದು ವೇಳೆ ಸತ್ತು ಹೋದರೆ ಮುಂದೇನಾಗ್ತದೆ, ನನ್ನ ರಾಜ್ಯ ಏನಾಗ್ತದೆ? ಲಕ್ಷಾಂತರ ಆತ್ಮಗಳು, ಲಕ್ಷಾಂತರ ಜನರು ಅನ್ಯ ದೇಶಕ್ಕೆ ಸರಿಯಾಗಿ ಹೋಗ್ಬೇಕಲ್ಲ, ಅಲ್ಲಿ ಗುಲಾಮರಾಗಿರಬೇಕು. ನನ್ನ ಹೆಂಡತಿ ಮಕ್ಕಳು ಅಲ್ಲಿ ಗುಲಾಮರಾಗಿರಬೇಕು. His concern was not only for himself, but his concern was for his family, his children, and his kingdom and the people. ಇವತ್ತು ನಮ್ಮ ಜವಾಬ್ದಾರಿ ಹಾಗೆ ಇರಬೇಕು. ಯೇಸು ಸ್ವಾಮಿ ಏನು ಹೇಳ್ತಾನೆ? ಪ್ರಾಣವನ್ನು, ತನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಈ ಪಾತ್ರೆ ತೆಗೆದುಹಾಕು ಅಂತ ಹೇಳಿದ ನಿಜ. ಆದರೆ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ. ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಲೋಕದ ಜೀವಕ್ಕೋಸ್ಕರ ಕೊಡ್ತಾ ಇದ್ದೇನೆ ನನ್ನ ಪ್ರಾಣ, ಲೋಕದ ಜೀವಕ್ಕೋಸ್ಕರ ಕೊಡ್ತಾ ಇದ್ದೇನೆ. ಅದು ಪ್ರಿಯರು, ಇವತ್ತು ಆ ರೀತಿಯಲ್ಲಿ ಇತರರಿಗೋಸ್ಕರ ನಮ್ಮ ಪ್ರಾಣ ಕೊಡುವಂಥ ಹಂಗಿನಲ್ಲಿದ್ದೇವೆ. ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದರಿಂದ ನಾವು ಕೂಡ ಇತರರಿಗೋಸ್ಕರ ಪ್ರಾಣ ಕೊಡುವಂಥ ಹಂಗಿನಲ್ಲಿದ್ದೇವೆ. ಯೆಶಾಯನು
ತನ್ನ ಪ್ರಾಣ ಕಳೆದುಕೊಂಡು ಲೋಕದ ಸಂಕಷ್ಟದಿಂದ ಮುಂದೆ ಎದುರಿಗೆ ಇರುವಂತಹ ಒಂದು ಚಾಲೆಂಜ್ ಅಥವಾ ಪಂಥ ಯುದ್ಧದಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಆಳ್ತಾನೆ, ನಾನು ಸತ್ತರೆ ಮುಂದೇನು, ರಾಜ್ಯ ಏನು, ದೇಶ ಏನು, ನನ್ನ ಪ್ರಜೆಗಳು ದಾಸರಾಗ್ತಾರೆ. ಲಾರ್ಡ್, ಐ ವಾಂಟೆಡ್ ಟು ಲಿವ್. ಆಗ ದೇವರು ಯೆಶಾಯನ ಇಷ್ಟು ಹೇಳಿ ಹೋಗ್ಬಿಡ್ತಾನೆ. ಕೆಲವು ನಿಮಿಷ ಆಗಿರ್ಬೋದಷ್ಟೇ, ಕೆಲವು ನಿಮಿಷ. ನನಗೆ ತಿಳಿದ ಮಟ್ಟಿಗೆ ಮಧ್ಯದ ಕೋಣೆಗೆ ಬಂದಂತ ಆತನು ಇವನ ಒಂದು ಶಯನಾಗಾರದಿಂದ ಅಥವಾ ಬೆಡ್ರೂಮ್ನಿಂದ ಮುಂದಿನ ಕೋಣೆಗೆ ಹೋಗ್ತಾನೆ. ಅಲ್ಲಿಂದ ಕೆಲವು ಹೆಜ್ಜೆಗಳನ್ನು ದಾಟಿ ಹೋಗಿರ್ಬೋದು, ಕೆಲವು ಕೋಣೆಗಳನ್ನು ದಾಟಿ ಹೋಗಿರ್ಬೋದು. ಆ ತಕ್ಷಣದಲ್ಲಿ ದೇವರು, ಅಂದರೆ ನಮ್ಮ ದೇವರು ಎಷ್ಟು ಕ್ವಿಕ್ ಆಗಿದ್ದಾನೆ ನೋಡಿ, ಎಷ್ಟು ಬೇಗ ಪ್ರಾರ್ಥನೆ ಕೇಳ್ತಾನೆ, ಎಷ್ಟು ಬೇಗ ಪ್ರಾರ್ಥನೆ ಕೇಳ್ತಾನೆ. ಬೇಗನೆ ಪ್ರಾರ್ಥನೆ ಕೇಳಿ ಯೆಶಾಯನಿಗೆ ಹೇಳ್ತಾನೆ, ಯೆಶಾಯನೇ ಹಿಂತಿರುಗಿ ಹೋಗು, ಬೇಗ ಹೋಗ್ಬೇಕು. ಏನು, ನನ್ನ ಸೇವಕನ ಹತ್ರ ಹೋಗು, ಅವನಿಗೆ ಹೇಳು, ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ. ಎರಡನೇದು, ನಿನ್ನ ಕಣ್ಣೀರನ್ನು ನೋಡ್ತೀನಿ ನಾನು. ಐ ಹ್ಯಾವ್ ಸೀನ್ ಯುವರ್ ಟಿಯರ್ಸ್. ಎರಡು ಸಂಗತಿ ದೇವರಿಗೆ ಬಹಳ ಬೇಗನೆ ಮುಟ್ಟುವಂಥದ್ದು. ಅದರಲ್ಲಿ ಮೊದಲನೇದೇನೆಂದರೆ ನಿನ್ನ ಕಣ್ಣೀರಿನ ಪ್ರಾರ್ಥನೆ. ಕಣ್ಣೀರಿನ ಪ್ರಾರ್ಥನೆ ದೇವರ ಮನಸ್ಸನ್ನು ಬಹಳ ಬೇಗನೆ ಟಚ್ ಮಾಡ್ತದೆ. ನಿನ್ನ ಕಣ್ಣೀರು ಬಂದರೆ ತಕ್ಷಣದಲ್ಲಿ ಅದು ದೇವರ ಹೃದಯವನ್ನು ತಟ್ಟುತ್ತದೆ. ನೀನು ಪ್ರಾರ್ಥನೆ ಮಾಡಿ ಎಷ್ಟೇ ಕೇಳ್ಕೋ, ನೀನು ಅಲ್ಲೆಲ್ಲೋ 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 ಸ್ತೋತ್ರ ಸ್ತೋತ್ರ ಬೇಕಾದಷ್ಟು ಸಾರಿ ಹೇಳಿ. ನೀನು ಮುರಿದ ಮನಸ್ಸು, ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ. ಪ್ರಾರ್ಥನೆ ಅಲ್ಲ, ಇಷ್ಟ ಯಜ್ಞ. ಇಟ್ ಇಸ್ ಅ ಸ್ಯಾಕ್ರಿಫೈಸ್. ಬ್ರೋಕನ್ನೆಸ್ ಯಾವಾಗ ಬರ್ತದೆ, ಕಣ್ಣೀರು ಬರ್ತದೆ ಅವಾಗ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂತ ಒಬ್ಬ ಸುಂಕದವನು ಕೂಗಿಕೊಂಡಾಗ ಯೇಸು ಸ್ವಾಮಿ ಹೇಳ್ತಾನೆ, ಅವನು ನೀತಿವಂತನಂತ ತೀರ್ಮಾನ ಆಗಿಬಿಡ್ತಾಗ ಕುಷ್ಠರೋಗಿ, ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡ ಅಂತ ಕೇಳ್ತಾನೆ. ಜೀವಿತ ಕಾಲವೆಲ್ಲ ಅವನು ಜನರಿಂದ ಕುಷ್ಠರೋಗಿ ಅಂತ ಅನಿಸ್ಕೊಂಡಿದ್ದು ಮಾತ್ರವಲ್ಲ, ಊರಲ್ಲಿ ಬಂದರೆ ಕಲ್ಲೆಸುತ್ತಿದ್ರು, ಅವರಿಗೆ ಓಡಿಸ್ತಿದ್ರು, ಊಟ ಆಗ್ತಿರ್ಲಿಲ್ಲ, ನಾಯಿಗಳಿಗೆ ಬೀಸಾಡಿದಾಗ ದೂರದಿಂದ ಬೀಸಾಡ್ತಿದ್ರು, ಊರಲ್ಲಿ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಅಂಥ ಸ್ಥಿತಿಯಲ್ಲಿ ಊರು ಹೊರಗೆ ನಿಂತ್ಕೊಂಡು ಅವರೆಲ್ಲ ಬೇಡ್ತಾರೆ, ಸ್ವಾಮಿ ನಿನಗೆ ಮನಸ್ಸಿದ್ರೆ ನಮ್ಮನ್ನು ಸ್ವಸ್ಥ ಮಾಡಂತ. ಯೇಸು ಅವರೆಲ್ಲರನ್ನು ಗುಣಪಡಿಸಿದ. ಅವನ ಬಳಿಗೆ ಬಂದವರು ಯಾರೂ ಖಾಲಿಯಾಗಿ ಹೋಗಲಿಲ್ಲ. ಎಲ್ಲರೂ ಸ್ವಸ್ಥತೆ ಹೊಂದಿದವರಾದರು, ಆಶೀರ್ವದಿಸಲ್ಪಟ್ಟವರಾದರು. ದೇವರ ಮನಸ್ಸು ಬೇಗನೆ ಕರಗುವಂಥದ್ದು ಯಾವಾಗ, ಕಣ್ಣೀರಿನ ಪ್ರಾರ್ಥನೆ ಮಾಡಿದಾಗ. ನಿಮ್ಮ ಜೀವನದಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ ಸಿಗದಿದ್ದರೆ, ಒಂದು ವೇಳೆ ಉಪವಾಸ ಪ್ರಾರ್ಥನೆ ಮಾಡಿದರೂ ಕೂಡ ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗದಿದ್ದರೆ, ಒಂದು ಸೀಕ್ರೆಟ್ ಏನಂತಂದರೆ ಕಣ್ಣೀರಿನಿಂದ ಪ್ರಾರ್ಥಿಸಿ. ಕೆಲವರು ಪ್ರಾರ್ಥನೆ ಮಾಡೋದು ನೋಡಿದ್ದೇನೆ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋದು, ಸುಮ್ಮನೆ ಕಣ್ಣೀರನ್ನು ತರಿಸಿಕೊಳ್ತಾರೆ. ಆರ್ಟಿಫಿಷಿಯಲ್ ಟಿಯರ್ಸ್ ತರಿಸಿಕೊಂಡು ಟ್ರೈ ಮಾಡ್ತಾರೆ. ಅಂದರೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕಣ್ಣೀರನ್ನು ತರಿಸ್ಕೊಳ್ತಾರೆ. ಅದಕ್ಕೇನು ಕಷ್ಟಪಡಬೇಕಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಗ್ಲಿಸರಿನ್ ಹಾಕಿಸ್ಕೊಂಡ್ಬಿಟ್ರೆ ಅಥವಾ ಸ್ವಲ್ಪ ಜಂಡು ಬಾಂಬ್ ಏನಾದರೂ ಹಚ್ಚಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡ್ತದೆ. ಬಟ್ ಗಾಡ್ ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಟಿಯರ್ಸ್ ಆರ್ ದೇ. ನಿನ್ನ ನಿಜವಾದ ಕಣ್ಣೀರು ಹೃದಯ ಮುರಿದಾಗ ಬರ್ತದೆ. ನಿನ್ನ ರೋಗ ವಾಸಿ ಆಗುವುದಿಲ್ಲ ಅಂತ ಗೊತ್ತಾದಾಗ ಕಣ್ಣೀರು ಬರ್ತದೆ. ನಿನ್ನ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅಂತ ಬಂದಾಗ ನಿನ್ನ ಕಣ್ಣೀರು ಬರ್ತದೆ. ನಿನ್ನ ಉದ್ಯೋಗ ಬಿಟ್ಟು ಹೋಗ್ತದೆ, ನಿನ್ನ ಹೆಂಡತಿ ಬಿಟ್ಟು ಹೋಗ್ತಾಳೆ, ಗಂಡ ಬಿಟ್ಟು ಹೋಗ್ತಾನೆ, ಮಕ್ಕಳು ಸಾಯ್ತಾರೆ, ಆಗ ಕಣ್ಣೀರು ಬರ್ತದೆ ಅಲ್ವಾ? ಆದರೆ ನಾವು ಮುರಿದ ಮನಸ್ಸುಳ್ಳವರಾಗಿದ್ದರೆ ಇತರರ ಸಂಕಟಗಳಲ್ಲಿ ಕೂಡ ನಮಗೆ ಕಣ್ಣೀರು ಬರಬೇಕು. ಅವರಿಗಾಗಿ ನಾವು ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ದೇವರು ಅವರ ಪ್ರಾರ್ಥನೆಗಳನ್ನು ಕೇಳ್ತಾನೆ, ಅವರಿಗಾಗಿ ಪ್ರಾರ್ಥನೆ ಕೇಳ್ತಾನೆ, ಅವರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ಅವರಿಗಾಗಿ ಸೂಚಕ ಕಾರ್ಯ ಮಾಡ್ತಾನೆ.
ಕೆಲವು ಸಾರಿ ಕೆಲವು ಫೋನ್ ಕಾಲ್ಗಳು ಬರ್ತವೆ ನನಗೆ. ಅವರ ಸ್ಥಿತಿ ಕೇಳಿ ಭಾಳ ಕೆಟ್ಟ ಅನಿಸ್ತದೆ, ಭಾಳ ದುಃಖ ಆಗ್ತದೆ ನನಗೆ. ಆ ಸಮಯದಲ್ಲಿ ನಾನು ಕಣ್ಣೀರಿನಿಂದ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಒಂದು 5-10 ನಿಮಿಷದಲ್ಲಿ ಅವರು ನನಗೆ ಫೋನ್ ಮಾಡ್ತಾರೆ, ಬ್ರದರ್, ನನ್ನ ಮಗನಿಗೆ ಭಾಳ ಜ್ವರದಿಂದ ಅವನು ಸಂಕಟ ಪಡ್ತಾ ಇದ್ದ, ನೀವು ಪ್ರಾರ್ಥನೆ ಮಾಡಿದ ಮೇಲೆ ಬಾಡಿ ಎಲ್ಲ ಕೂಲ್ ಆಗಿಬಿಟ್ಟಿದೆ, ಆರಾಮಾಗಿಬಿಟ್ಟಿದ್ದಾನೆ, ಆಗಲೇ ಅವನು ಆರಾಮಾಗಿಬಿಟ್ಟ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರ. ಕಣ್ಣೀರಿನ ಪ್ರಾರ್ಥನೆ ದೇವರು ಬೇಗ ಕೇಳ್ತಾನೆ. ಒಂದು ಸಾಕ್ಷಿ, ನಾನು ಭಾಳ ವರ್ಷಗಳ ಹಿಂದೆ ನಮ್ಮ ಮಗಳು, ಇನ್ನೊಬ್ಬ ಮಗಳು, ಇವಳು ಚಿಕ್ಕವಳು, ಇವಳಿಗಿಂತ ದೊಡ್ಡವಳು ಒಬ್ಬಳಿದ್ದಾಳೆ, ಅವಳ ಹೆಸರು ಕ್ಯಾನಿ ಅಂತ. ಅವಳು ಸುಮಾರು ಒಂದು 8 ತಿಂಗಳ ಮಗು ಇರಬೇಕು. ಅವಳಿಗೆ ಭಾಳ ಜ್ವರ ಬಂದ್ಬಿತ್ತು. ಜ್ವರ ಅಂದರೆ ಎಷ್ಟು ಜ್ವರ ಅಂತಂದರೆ 104. ರಾತ್ರಿ ಸುಮಾರು 4 ಗಂಟೆ ಆಗೋಗಿತ್ತು. ನನ್ನ ಹೆಂಡತಿ ಕರೆದು, ನೋಡ್ರಿ ಜ್ವರ ಭಾಳ ಆಗಿಬಿಟ್ಟಿದೆ ಅಂತ. ನಾನು ಹೋಗಿ ನೋಡುವಾಗ ಮುಟ್ಟಿ ನೋಡಿದ್ರೆ ಬೆಂಕಿಯಾಗಿ ಆಗ್ತಾ ಅನಿಸ್ತಿತ್ತು. ಅವಳಿಗೆ ನಾನು ನೋಡ್ತಾ ಇರುವಾಗ ಆ ಜ್ವರ ಜೋರಾಗಿ ಕನ್ವಲ್ಷನ್ ಸ್ಟಾರ್ಟ್ ಆಯ್ತು ಅವಳಿಗೆ. ಹೀಗೆ ಬಾಡಿ ಈ ರೀತಿ ಶೇಕ್ ಮಾಡಿ ಬುರ್ಗ ಬಾಯಲ್ಲಿ ಬುರ್ಗ ಬಂದ್ಬಿಡ್ತು. ಬಂದ ತಕ್ಷಣ ಅವಳು ಗೋಣ ಹೀಗಾಗಿಬಿಟ್ಟು, ಇವಳು ಸತ್ತೇ ಹೋದ್ ಅನ್ಕೊಂಡ್ಬಿಟ್ಟೆ ನಾನು. ನನ್ನ ಹೆಂಡತಿ ಅಯ್ಯೋ ದೇವರೇ ಅಂಥೇಳಿ ನನ್ನ ಕೈಯಲ್ಲಿ ಕೂಸನ್ನು ಕೊಟ್ಟು ಅಲ್ಲಿ ಪಕ್ಕದಲ್ಲಿರುವಂಥ ನರ್ಸ್ಗಳನ್ನು ಕರೆಯೋದಕ್ಕೆ ಓಡೋದ್ಲು. ಆ ತಕ್ಷಣದಲ್ಲಿ ನಾನು ಕೂಸನ್ನು ಕೈಯಲ್ಲಿ ತೆಗೆದುಕೊಂಡು ಒಂದು ಪ್ರಾರ್ಥನೆ ಮಾಡಿದೆ, ಒಂದು ಕಣ್ಣೀರಿನ ಪ್ರಾರ್ಥನೆ, ಲಾರ್ಡ್ ಹ್ಯಾವ್ ಮರ್ಸಿ, ಇಷ್ಟೇ. ಅವಳ ಕೈಯಲ್ಲಿ ತೆಗೆದುಕೊಂಡು ನಾನು ಹೇಳಿದ್ದು, ಕರ್ತನೇ ಕರುಣಿಸು, ಲಾರ್ಡ್ ಹ್ಯಾವ್ ಮರ್ಸಿ ಅಂಥೇಳಿ ನಾನು ಅಳ್ಳಿ ಕತ್ಬಿಟ್ಟೆ. ಅಷ್ಟು ಹೇಳಿ ನನ್ನ ಕಣ್ಣೀರು ಸುರಿತು. ನೆಕ್ಸ್ಟ್ ಮೊಮೆಂಟ್ ಅವಳು ಚಕ್ಕನೆ ಕಣ್ಣು ತೆರೆದ್ಬಿಟ್ಲು. ಹಲ್ಲೆಲೂಯಾ. ನಿಮಗೆ ಯಾವಾಗ ಒಬ್ಬ ವ್ಯಕ್ತಿಯ ಮೇಲೆ ನಿಜವಾದ ಒಂದು ಪ್ರೀತಿ ಇರ್ತದೆ, ಅವರನ್ನು ನೀವು ಕಳೆದುಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಆಗುವುದಿಲ್ಲ. ಅವರು ಸಾಯುವಂಥ ಸ್ಥಿತಿಯಲ್ಲಿದ್ದರೆ ನೀವು ಖಂಡಿತವಾಗಿ ಅಳ್ತೀರಿ. ತಕ್ಷಣದಲ್ಲಿ ಕಣ್ಣು ತೆಗೆದುಬಿಟ್ಲು, ಫ್ರೆಶ್ ಆಗಿಬಿಟ್ಲು. ಅಷ್ಟರಲ್ಲಿ ಬಂದರು, ನರ್ಸ್ ಬಂದರು, ಕಂಪೌಂಡರ್ ಬಂದು ನೋಡಿ, ಇಲ್ಲ ಕನ್ವಲ್ಷನ್ ಆಗಿದೆ. ಬಾಡಿ ಪೂರ್ತಿ ಒಂದು ಕೋಲ್ಡ್ ವಾಟರ್ನಲ್ಲಿ ಬಾಡಿ ಎಲ್ಲ ತೊಳೆದ್ರು ಮಾಡಿದರು. ಆ ಸಮಯದಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಒಂದು ಸಾರಿ ಆಗಿದೆ ಕನ್ವಲ್ಷನ್, ಇದು ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಆಗದ ಹಾಗೆ ನೋಡಿಕೊಳ್ಳ್ರಿ ಅಂತ. 2ನೇ ಸಾರಿ ಆಗಬಾರ್ದು, ಇದು ಆದರೆ ಬ್ರೈನ್ ವೀಕ್ ಆಗ್ತದೆ. ಇದನ್ನು ನಾನು ಎಲ್ಲ ಮಕ್ಕಳಿಗೆ ಹೇಳ್ತೇನೆ. ಯಾವ ಮಕ್ಕಳಿಗೆ ಈ ರೀತಿ ಜ್ವರ ಬಂದಿದೆ ಹೀಗೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಹೇಳ್ತಾನೆ, ನೋಡಿ ಕನ್ವಲ್ಷನ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಆಗಬಾರ್ದು, ಇದೆ ಫಸ್ಟ್ ಆ್ಯಂಡ್ ಲಾಸ್ಟ್, ಮುಂದೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ಬಿ ಕೇರ್ಫುಲ್ ಅಂತ ಹೇಳ್ತಾನೆ. ದೇವನಾಮಕ್ಕೆ ಸ್ತೋತ್ರ. ಸಂಕಷ್ಟದಲ್ಲಿರುವಾಗ, ಅಸಹಾಯಕ ಸ್ಥಿತಿಯಲ್ಲಿರುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಬೇಕಾದರೆ ನಾವು ಮುರಿದ ಮನಸ್ಸುಳ್ಳವರಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವುದಕ್ಕೋಸ್ಕರವೇ ಅಭಿಷಿಕ್ತನಾಗಿ ಬಂದಿದ್ದಾನೆ. ಇವತ್ತು ಪ್ರಿಯರೇ, ಆತ ನಮ್ಮ ಪ್ರಾರ್ಥನೆಯನ್ನು ಭಾಳ ಬೇಗನೆ ಕೇಳ್ತಾನೆ. ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೀನಿ. 2ನೇದು, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ದೇವರು ಎಷ್ಟು ಪರ್ಟಿಕ್ಯುಲರ್ ನೋಡ್ರಿ, ಎಷ್ಟು ದೂರ ಇರ್ತಾನೆ ದೇವರು, ಅಲ್ಲಿಂದ ಇಲ್ಲಿ ನಮ್ಮನ್ನು ನೋಡ್ತಾನೆ ಅವನು. ನಮ್ಮ ಪ್ರತಿಯೊಂದು ಆ್ಯಟಿಟ್ಯೂಡ್ ಗೊತ್ತು. ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನೀನು ದೇವರ ವಾಕ್ಯ ಕೇಳುವಾಗ ಎಷ್ಟು ಚೆನ್ನಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಕೇಳ್ತಿ, ಅದನ್ನು ನೋಡಿದ್ದೀನಿ. ಈಗ ಬಂದು ನನ್ನ ಆಶೀರ್ವಾದ ಕೇಳಿಕೊಳ್ತಾ ಇದ್ದೀಯಾ ನೀನು? ನೋಡಿ, ಕೆಲವು ಸಾರಿ ಕೆಲವರು ಆ ರೀತಿಯಲ್ಲಿ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಚರ್ಚ್ನಲ್ಲಿ ಕೂತ್ಕೊಂಡಾಗ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗೇನು, ಯಾರ ಮುಂದೆ ಇದ್ದೀವಿ ನಾವು, ಯಾರ ಸನ್ನಿಧಿಯಲ್ಲಿದ್ದೀವಿ ನಾವು?
ದೇವಾದಿ ದೇವನು ರಾಜಾದಿರಾಜನು ಒಂದು ಸಾರಿ ದೇವರ ದರ್ಶನ ನಿನಗಾದರೆ, ನೀನು ಪ್ರಾರ್ಥನೆ ಮಾಡುವುದಕ್ಕೆ ದೇವರ ಸನ್ನಿಧಿಗೆ ನೀನು ಹೋಗುವುದಾದರೆ, ನೀನು ಮೊಣಕಾಲ ಮೇಲೆ ಬಿದ್ದು ಸಾಷ್ಟಾಂಗ ಎರಗಿ, ಅಯ್ಯೋ ದೇವಾದಿ ದೇವನು ಎಷ್ಟು ದೊಡ್ಡವನು, ನಿನ್ನ ಮುಂದೆ ನಾನು ಏನಪ್ಪ ಸ್ವಾಮಿ ಅಂತ ನಮ್ಮನ್ನು ತಗ್ಗಿಸ್ಕೊಳ್ತೀವಿ. ಡೋಂಟ್ ಟಾಕ್ ಟು ಲೈಟ್ ಆಫ್ ಗಾಡ್, ಡೋಂಟ್ ಬಿಹೇವ್ ರೂಡ್ಲಿ ಬಿಫೋರ್ ಗಾಡ್. ದೇವರು ಸಿಂಹಾಸನದಲ್ಲಿದ್ದಾನೆ. ರಾಜಕೀಯ ವ್ಯಕ್ತಿ ಬಂದರೆ ಅವ್ರ ಮುಂದೆ ಕೈ ಮುಗಿದು ಅಯ್ಯೋ ಏನೇನೋ ಮಾಡ್ತೀವಿ ಅವ್ರ ಮುಂದೆ. ನಾವು ಎಷ್ಟೆಷ್ಟೋ ನಾಟಕ ಮಾಡ್ತೀವಿ ನಾವು. ದೇವ್ರು ಎಷ್ಟು ದೊಡ್ಡವನ್ರಿ, ಆಲೋಚನೆ ಮಾಡ್ರಿ. ಹೂ ಈಸ್ ಹಿ? ಕೋಟ್ಯಾನು ಕೋಟಿ ವರ್ಷಗಳಿಂದ ಆತನು ಈ ಭೂಪರ ಲೋಕಗಳನ್ನು ಆಳ್ತಾ ಬಂದಿದ್ದಾನೆ. ಬಾಯಿ ಮಾತಿನಿಂದ ಎಲ್ಲವನ್ನು ಸೃಷ್ಟಿ ಮಾಡಬಲ್ಲನು. ಈಗ ಒಂದು ಬಾಯಿ ಮಾತಿನಿಂದ ಹೇಳ್ತಾ ಇದ್ದಾನೆ, ಆತನಿಗೆ 3 ವಾಗ್ದಾನಗಳನ್ನು ಮಾಡ್ತಾನೆ. ಏನಂತಂದರೆ, ಐ ವಿಲ್ ಹೀಲ್ ಯು. ಅವನಿಗೇನು ಅವಶ್ಯ ಇತ್ತು? ಸ್ವಸ್ಥತೆ ಅವಶ್ಯ ಇತ್ತು. ನಿನ್ನನ್ನು ನಾನು ಗುಣಪಡಿಸ್ತೇನೆ. ವಾಟ್ ಎ ವಂಡರ್ಫುಲ್ ಪ್ರಾಮಿಸ್. ನಿನ್ನನ್ನು ನಾನು ಗುಣಪಡಿಸ್ತೇನೆ ಅಂತ ಹೇಳ್ತಾನೆ ದೇವರು. ಈ ವಾಕ್ಯ ಭಾಳ ಅದ್ಭುತವಾದ ವಾಕ್ಯ. ಕಳೆದ ಕೆಲವು ದಿವಸಗಳಿಂದ, ಅಂದರೆ 2014 ಡಿಸೆಂಬರ್ನಲ್ಲಿ ನನಗೆ ಸ್ಪೈನ್ ಡಿಸ್ಕ್ ಸ್ಲಿಪ್ ಆಗಿಬಿಡ್ತಾರೆ. ಅದು ನನಗೆ ಡಿಸ್ಕ್ ಸ್ಲಿಪ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಅದೇನೋ ಬ್ಯಾಕ್ ಪೇನ್ ನನಗೆ ಯೂಶ್ವಲಿ ಬರ್ತಿತ್ತು, ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಅದು ಎಷ್ಟು ಭಯಂಕರವಾಗಿತ್ತಂದರೆ, ಹಾಸಿಗೆಯಲ್ಲಿ ಈ ರೀತಿಯಲ್ಲಿ ಟರ್ನ್ ಆಗಲಿಕ್ಕೆ ಆಗ್ತಿರಲಿಲ್ಲ. ಭಾಳ ಕಷ್ಟದಿಂದ ಕಾಲುಗಳನ್ನು ಕೆಳಗಿಟ್ಟು ಭೂಮಿಯ ಮೇಲೆ ಮೊಣಕಾಲಿಟ್ಟು ಆನಂತರ ಸಪೋರ್ಟ್ ತಗೊಂಡು ಕಷ್ಟದಿಂದ ಎದ್ದು ನಿಲ್ತಿದ್ದೆ. ಭಯಂಕರವಾದಂಥ ಒಂದು ಸಂಕಷ್ಟ. ಆ ಟೈಮ್ನಲ್ಲಿ ಕೆಲವು ದಿವಸಗಳಾದ ಮೇಲೆ ಒಂದು ಅನ್ಯ ಜನರ ಮಧ್ಯದಲ್ಲಿ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ಇತ್ತು ನನಗೆ. ಅಂಥ ಸ್ಥಿತಿಯಲ್ಲಿ ನಾನು 2-3 ದಿವಸ ಭಾಳ ಸಂಕಷ್ಟದಲ್ಲಿ ಬಿದ್ದುಕೊಂಡು ನಾನೇನಂತ ಪ್ರಾರ್ಥನೆ ಮಾಡ್ತಾ ಇದ್ದೆ, ಏನಂತ ಹೇಳ್ತಾ ಇದ್ದೆ ಅಂದರೆ, ದೇವರೇ ನೀನು ಒಳ್ಳೆಯವನು, ನೀನು ನನ್ನನ್ನು ಸ್ವಸ್ಥ ಮಾಡ್ತೀಯ ಅಂತ ನನಗೆ ಗೊತ್ತು. ನಾನು ನಿನ್ನ ಮೇಲೆ ಗುಣಗುಟ್ಟುವುದಿಲ್ಲ. ನಾನು ನಿನಗೆ ಯಾವಾಗಲೂ ಸ್ತೋತ್ರನೇ ಹೇಳ್ತೀನಿ. ಎಷ್ಟು ನೋವು ಇತ್ತಂದರೆ ಹಗಲು ರಾತ್ರಿ ನೋವದು. ನಾನು ಹೇಳಿದೆ, ಎಷ್ಟೇ ನೋವಿರಲಿ ನಾನು ನಿನ್ನ ಮೇಲೆ ಗುಣಗುಟ್ಟುವುದಿಲ್ಲ, ನಿನಗೆ ಸ್ತೋತ್ರ ಹೇಳ್ತೇನೆ, ನಿನಗೆ ಸ್ತೋತ್ರ ಹೇಳ್ತೇನೆ. ಆ ಸಮಯದಲ್ಲಿ ನಾನು ಹೇಳಿದೆ, ಸೈತಾನನೇ ನೀನು ನನ್ನಿಂದ ಕದ್ದುಕೊಂಡದ್ದನ್ನು ನೀನು ಹಿಂತಿರುಗಿ ಕೊಡಬೇಕು. ಯೆಹೋವನು ಆರೋಗ್ಯದಾಯಕ. ಯೇಸು ನನ್ನ ಬೇನೆಗಳನ್ನ ಆತನು ಹೊತ್ಕೊಂಡಿದ್ದಾನ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ನನ್ನನ್ನು ಸ್ವಸ್ಥ ಮಾಡ್ತಾನೆ. ಆತ ನನ್ನನ್ನು ಗುಣಪಡಿಸ್ತಾನೆ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೆ. ಕಂಪ್ಲೇಂಟ್ ಮಾಡಲ್ಲ ಸ್ವಾಮಿ ಅಂತ ಹೇಳಿದೆ. ಏನು ಗುಣಗುಟ್ಟುವುದಿಲ್ಲ, ಬೇಕಾದಾಗಲಿ ನಾನು ಕಂಪ್ಲೇಂಟ್ ಮಾಡಲ್ಲ ಅಂತ. ಸುಮಾರು 4-5 ದಿವಸ ಆಗೋಯ್ತು. ಶನಿವಾರ ಬಂತು. ಆವತ್ತು ಬಂದಂಥವರೆಲ್ಲ ನೋಡಿದಂಥವ್ರು ಭಾಳ ಸೀರಿಯಸ್ ಆಗಿದೆ, ಆಸ್ಪತ್ರೆಗೆ ಹೋಗ್ಬೇಕು, ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ. ಒಬ್ರು ಹೇಳಿದ್ರು, ನಾವು ಹೊಸದಾಗಿ ಕಾರ್ ತೊಗೊಂಡಿದ್ವಿ, ನಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀವಿ. ಇನ್ನೊಬ್ಬರು ಬಂದರೆ, ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ, ನನಗೆ ಆ ಡಾಕ್ಟ್ರ್ ಪರಿಚಯ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೇನಾಗಿದೆ ನನಗೆ ಗೊತ್ತು, ನನಗೇನಾಗಿದೆ ನನಗೆ ಗೊತ್ತು ಅಂತ ಹೇಳಿದೆ. ಆವತ್ತು ಮಧ್ಯಾಹ್ನ ಸುಮಾರು 3 ಗಂಟೆ ನಾನು ದೇವರ ವಾಕ್ಯ ಓದ್ತಾ ಅಥವಾ ಪುಸ್ತಕ ಓದ್ತಾ ದೇವರಿಗೆ ಸ್ತೋತ್ರ ಮಾಡ್ತಾ ಮಲ್ಕೊಂಡಿದ್ದೆ. ಆಗ ಇದ್ದಕ್ಕಿದ್ದಾಗೆ ಸರಿ 3 ಗಂಟೆಗೆ ಒಂದು ವಾಕ್ಯ ನನ್ನ ಆತ್ಮದಲ್ಲಿ ಒಂದು ಸ್ವರ ಕೇಳಿದೆ. ನಾನು ದೇವರಾತ್ಮನ ಸ್ವರ. ಆ ವಾಕ್ಯ ನನಗೇನು ಹೇಳ್ತಂದರೆ, ನಾನು ನಿನ್ನನ್ನು ಗುಣಪಡಿಸುವೆನು, ನಾಳೆ ನೀನು ನನ್ನ ಆಲಯಕ್ಕೆ ಬರ್ತಿ. ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಹೇಳ್ತಾ ಇದ್ದೆ. ಹಲ್ಲೆಲೂಯ್ಯ. ಎಷ್ಟು ಸಮಾಧಾನ ಆಗಿಬಿಡ್ತಂದ್ರೆ ನನಗೆ. ಆನಂತರ ಬಂದು ಪ್ಯಾರಾಮೆಡಿಕ್ ಹೇಳ್ತಾ ಇದ್ದಾನೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೇನೆ, ಬನ್ನಿರಿ ಅಂತ ಹೇಳಿದರೆ. ಭಾಳ ಸಿವಿಯರ್ ಆಗಿದೆ ನಿಮ್ಮದು ಅಂತ ಹೇಳಿದ. ನಿಮ್ಮದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಂತ ಹೇಳಿದ. ಅವನಿಗೆ ಹೇಳಿದೆ, ನನಗೇನಾಗಿದೆ ನನಗೆ ಗೊತ್ತು, ನಾಳೆ ನಾನು ಆಲಯಕ್ಕೆ ಬರ್ತೇನೆ ಅಂತ ಹೇಳಿದರೆ ಅವನಿಗೆ ಶಾಕ್ ಆಗಿಬಿಡ್ತು. ಹೌದಾ ಅಂಕಲ್ ಅಂತ ಹೇಳಿದ. ಎಸ್ ಅಂತ ಹೇಳಿದ. ಭಾನುವಾರ ದಿವಸ ಸರಿಯಾಗಿ 3:30 ಗಂಟೆಗೆ ಎದ್ದು ಹಾಸಿಗೆ ಎಲ್ಲ ಸುತ್ತಿ ಒಳಗಡೆ ಇಟ್ಟು ಟೀ ಮಾಡ್ಕೊಂಡು ಕುಡಿದು, ಎಲ್ಲರಿಗಿಂತ ಮುಂಚೆ ನಾನೇ ಹೋಗಿದ್ದೆ. 4 ಗಂಟೆಗೆ ಚಾಪಲ್ಗೆ ಹೋಗಿಬಿಟ್ಟಿದ್ದೆ. ಹಲ್ಲೆಲೂಯ್ಯ, ದೇವನಾಮಕ್ಕೆ ಸ್ತೋತ್ರ. ಆವತ್ತಿನಿಂದ 2014 ಡಿಸೆಂಬರ್ 17 ಆರಂಭ ಆಗಿದ್ದು
ದೇವರು ಆನಂತರ ನನಗೆ ಅದ್ಭುತಕರವಾದ ರೀತಿಯಲ್ಲಿ ಸ್ವಸ್ಥತೆಯನ್ನು ಕೊಟ್ಟನು. ದೇವನಾಮಕ್ಕೆ ಸ್ತೋತ್ರ. ಅಂದಿನಿಂದ ಇವತ್ತಿನ ತನಕ ಅಂಥ ಒಂದು ಬ್ಯಾಕ್ ಪೇನ್ ನನಗೆ ಬರಲಿಲ್ಲ. ದೇವರ ವಾಕ್ಯ ಯಾವಾಗ ನಮಗೆ ಬರ್ತದೆ, ದೇವರು ಯಾವಾಗ ನಮ್ಮ ಜೊತೆ ಮಾತಾಡ್ತಾನಂದರೆ ನಾವು ದೇವರ ವಾಕ್ಯವನ್ನು ನಂಬಬೇಕು, ದೇವರ ವಾಕ್ಯವನ್ನು ಪ್ರೀತಿಸಬೇಕು, ಹೆಚ್ಚಾಗಿ ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯದಿಂದ ತುಂಬಿಸಲ್ಪಡಬೇಕು. ಆಗ ದೇವರು ಮಾತಾಡ್ತಾನೆ ನಿಮ್ಮ ಜೊತೆಗೆ. ದೇವರು ತನ್ನ ವಾಕ್ಯ ಕಳಿಸ್ತಾನೆ. ಭಾಳ ಚಂದವಾಗಿ ಬರ್ತದೆ ಆ ವಾಕ್ಯ, ಸ್ಪಷ್ಟವಾಗಿ ಬರ್ತದೆ. ಇದು ದೇವರಿಂದಲೇ ಬಂದದ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂತ ಅನೇಕ ಸ್ವರಗಳನ್ನು, ದೇವರ ಆತ್ಮನ ಸ್ವರಗಳನ್ನು, ದೇವ ದೂತರ ಸ್ವರಗಳನ್ನು ಕೇಳಿದ್ದೆ ನಾನು. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಇಟ್ ಈಸ್ ಸೋ ಅಕ್ಯುರೇಟ್. ನಾನು ಕೆಲವು ಸಾರಿ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರ ವಾಕ್ಯ ಬರ್ತದೆ. ಬ್ರದರ್, ನೀವು ಸ್ವಸ್ಥ ಆಗ್ತಾ ಇದ್ದೀರಿ, ದೇವರು ನಿಮ್ಮನ್ನು ಮುಟ್ತಾ ಇದ್ದಾನೆ. ಸ್ಟಾರ್ಟ್ ವಾಕಿಂಗ್, ಸ್ಟಾರ್ಟ್ ಡೂಯಿಂಗ್ ದ ಥಿಂಗ್ಸ್ ವಿಚ್ ಯು ಆರ್ ನಾಟ್ ಏಬಲ್ ಟು ಡೂ. ತಕ್ಷಣದಲ್ಲೇ ಬ್ಯಾಂಗ್ಳೂರಲ್ಲಿ ಒಬ್ಬ ಸಹೋದರಿ, ಇಲ್ಲಿಯವರ ಬ್ಯಾಂಗ್ಳೂರವರು, ಒಂದು ಸಾರಿ ಫೋನ್ ಮಾಡಿದರು. ನನಗೆ ತಲೆ ಸುತ್ತಾ ಇದೆ, ಗೋಡೆ ಹಿಡ್ಕೊಂಡು ನಡೀತಾ ಇದ್ದೇನೆ, BP ಭಾಳ ಹೆಚ್ಚಾಗಿದೆ. ಫೋನ್ ಮಾಡಿದರು, ಪ್ರಾರ್ಥನೆ ಮಾಡಿದರು. ಈಗ ನೋಡಿ ಚೆಕ್ ಮಾಡ್ಕೊಳ್ಳಿ, ಎದ್ದು ನಡೆದಾಡ್ರಿ ಅಂತ. ಆಯಿತು, ನೋಡ್ತೇನೆ ಅಂತ ಒಂದು 5-10 ನಿಮಿಷ ಆದಮೇಲೆ ಫೋನ್ ಮಾಡಿದರು. ದೇವರಿಗೆ ಸ್ತೋತ್ರ, ಎದ್ದು ನಡೆದಾಡ್ತಾ ಇದ್ದೇನೆ, ಈಗ ಚಕ್ರ ಎಲ್ಲ ಹೊರಟೋಯ್ತು ಅಂತ. ಇಂಥ ಅನೇಕ ಅದ್ಭುತ ಸಾಕ್ಷಿಗಳು ನಾನು ಹೇಳ್ಬೋದು. ದೇವರು ಭಾಳ ಅದ್ಭುತನಾದ ದೇವರು. ನಮ್ಮ ದೇವರು ನಮ್ಮನ್ನು ಪ್ರೀತಿಸ್ತಾನೆ, ಅದ್ಭುತಕರವಾಗಿ ನಮ್ಮನ್ನು ರಕ್ಷಿಸುವುದಕ್ಕೆ ಆತನ ಇಷ್ಟಪಡ್ತಾನೆ. ಆತನು ಮಾಡುವಂಥ ಅದ್ಭುತಗಳು ತನ್ನ ಮಕ್ಕಳಿಗೋಸ್ಕರ ಅದನ್ನು ಮಾಡ್ತಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಇವನನ್ನು ಕೇವಲ ಸ್ವಸ್ಥ ಮಾಡ್ತೇನೆ ಅಂತ ಅಷ್ಟೇ ಹೇಳಲಿಲ್ಲ, ಆಲಯಕ್ಕೆ ಬರ್ತಿ ಅಂತ ಅಶ್ಯೂರೆನ್ಸ್ ಕೊಡ್ತಾನೆ. ಆನಂತರ ಆತನ ಹೇಳ್ತಾನೆ ಅಂತಂದರೆ, ನಿನ್ನ ಆಯುಷ್ಯಕ್ಕೆ 15 ವರ್ಷ ಹೆಚ್ಚಿಸ್ತೇನೆ ನಾನು. 1 ವರ್ಷ ಅಲ್ಲ, 15 ವರ್ಷ ಹೆಚ್ಚಿಸ್ತೇನೆ. ನೋಡಿ, ದೇವರ ವಾಗ್ದಾನ ಎಷ್ಟು ಅದ್ಭುತವಾದ. ಅವನು ಇನ್ನೂ ಕೇಳಿಕೊಂಡ್ರೆ ಮತ್ತೆ ಇನ್ನೂ ಹೆಚ್ಚಿಸ್ತಿದ್ದ. ಅಷ್ಟಕ್ಕೆ ತೃಪ್ತಿ ಆದ ನಾವು. 15 ವರ್ಷ ಹೆಚ್ಚಿಸ್ತೇನೆ ಅಂತ. ಅದು ಮಾತ್ರವಲ್ಲ, ಅವನ ಸಮಸ್ಯೆ ಇನ್ನೊಂದೇನಿತ್ತು, ರಾಜ್ಯದ ಮೇಲೆ ಅಶ್ಶೂರದ ಅರಸನು ಬರ್ತಾ ಇದ್ದ. ನಾನೇನು ಮಾಡ್ತೇನೆ, ಅಶ್ಶೂರದ ಅರಸನನ್ನು ಕೂಡ ನಾನೇನು ಮಾಡ್ತೇನೆ, ಹೊಡೆದಾಕ್ತೇನೆ. ಅವನು ನಿನ್ನ ಮೇಲೆ ಬರದಂಗೆ ನಾನು ಮಾಡ್ತೇನೆ ಅಂತ. ಅಶ್ಶೂರದ ಅರಸನು ಇವನ ಮೇಲೆ ದಾಳಿ ಮಾಡಬೇಕಂತ ಬಂದ, ಆದರೆ ಅರ್ಧ ದಾರಿಯಲ್ಲಿ ಹಿಂತಿರುಗಿ ಹೋಗ್ಬಿಟ್ಟ. ದೇವರು ಕೊಟ್ಟಂಥ ವಾಕ್ಯ ಅರ್ಧ ನೆರವೇರಿಸುವುದಿಲ್ಲ, ಪೂರ್ತಿ ನೆರವೇರಿಸ್ತಾನೆ. ಹಿಜ್ಕೀಯನನ್ನು ಸ್ವಸ್ಥ ಮಾಡಿದನು, 15 ವರ್ಷ ಆಯುಷ್ಯ ಕೊಟ್ಟನು, ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸಿದನು. ದಿಸ್ ಈಸ್ ಗಾಡ್. ದೇವರು ಕೊಡುವಂಥ ಉತ್ತರಗಳು ಸಂಪೂರ್ಣವಾಗಿರ್ತವೆ. ನಾವು ಕೆಲವು ಸಾರಿ ಯಾರೋ ಏನೋ ಹೇಳ್ತಾರೆ ನಮಗೆ, ಆದರೆ ಅರ್ಧ ಆಗ್ತದೆ, ಅರ್ಧ ಆಗುವುದಿಲ್ಲ. ಆಕಸ್ಮಿಕವಾಗಿ ಏನೋ ಬೈ ಚಾನ್ಸ್ ಏನೋ ಆಗಿಬಿಟ್ಟಿರ್ತದೆ ನಿಮಗೆ, ಇನ್ನು ಕೆಲವು ಪರ್ಸೆಂಟ್ ಆಗುವುದಿಲ್ಲ. ಆಗೇನು ಹೇಳ್ಬಿಡ್ತಾರೆ, ಓ ಹೌದಾ, ಹೀಗಾಗಲಿಲ್ವಾ, ಏನೋ ನೀವು ನಿಮ್ಮ ನಂಬಿಕೆ ಕಡಿಮೆ ಆಗಿರಬೇಕು, ನೀವೇನೋ ತಪ್ಪು ಮಾಡಿರಬೇಕು, ಏನೋ ಪಾಪ ಬಂದಿರಬೇಕು ನಿಮ್ಮೊಳಗೆ ಅಂತ. ದೇವರು ಮಾತಾಡಿದರೆ ಸತ್ಯ ಮಾತಾಡ್ತಾನೆ. ದೇವರು ವಾಗ್ದಾನ ಮಾಡಿದರೆ ತನ್ನ ವಾಗ್ದಾನ ಪೂರ್ತಿಯಾಗಿ ನೆರವೇರಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದ್ಭುತ ಸ್ವರೂಪನ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ, ಅದನ್ನು ಮಾಡುವುದಕ್ಕೆ ಇಷ್ಟಪಡ್ತಾನೆ. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿ, ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ಹೌದು ಮತ್ತು ಆಮೇನ್ ಎಂಬುದಾಗಿ. ಕ್ರಿಸ್ತನನ್ನು ದೇವರು ಯಾಕೆ ಈ ಲೋಕಕ್ಕೆ ಕಳಿಸಿಕೊಟ್ಟನು? ಈ ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಒಂದು ವೇಳೆ ಪಾಪದಿಂದ ಏನಾದರೂ ರೋಗ ಬಂದಿದ್ದರೂ ಕೂಡ ಅದನ್ನು ಆತನು ತೆಗೆದಾಕ್ತಾನೆ. ಯಾಕೋಬನು ತನ್ನ ಪತ್ರದಲ್ಲಿ ಹೇಳ್ತಾನೆ, ಒಂದು ವೇಳೆ ಯಾರಾದರೂ ಪಾಪ ಮಾಡಿದರೆ ಅವನು ದೇವರನ್ನು ಕೇಳಿಕೊಳ್ಳಿ, ನೀವು ಒಬ್ಬರಿಗೊಬ್ಬರು ನಿಮ್ಮ ಪಾಪವನ್ನು ಅರಿಕೆ ಮಾಡಿರಿ. ಪಾಪ ಮಾಡಿದ್ದವನಾಗಿದ್ದರೆ ಅದು ಅವನಿಗೆ ಕ್ಷಮಿಸಲ್ಪಡ್ತದೆ, ಆನಂತರ ಅವನಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿರಿ ಅಂತ. ನಮ್ಮ ಅನೇಕ ರೋಗ ಸ್ವಸ್ಥತೆಯ ಪ್ರಾರ್ಥನೆಯ ಬೇಡಿಕೆಗಳು ಪಾಪವನ್ನು ಇಟ್ಟುಕೊಂಡು ಬೇಡುವಂಥವುಗಳಾಗಿರ್ತವೆ. ಹಿಜ್ಕೀಯನ ಸಾಕ್ಷಿ ನೋಡ್ರಿ, ನಾನು ನಿನಗೆ ನಂಬಿಗಸ್ತನಾಗಿದ್ದೆ, ನಿನ್ನ ದೃಷ್ಟಿಯಲ್ಲಿ ಯಥಾರ್ಥನಾಗಿದ್ದೆ,
ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದೆ. ಈ 3 ಸಾಕ್ಷಿಗಳನ್ನು ನಮ್ಮ ಸ್ವಸ್ಥತೆಯ ವಿಷಯದಲ್ಲಿ ನಾವು ಹೇಳ್ಬೋದಾ ಇವತ್ತು ರಾತ್ರಿ? ಈ 3 ಸಾಕ್ಷಿಗಳನ್ನು ಹೇಳ್ಬೋದಾ? ದೇವರೇ, ನಿನ್ನ ದೃಷ್ಟಿಯಲ್ಲಿ ನಾನು ನಿನಗೆ ನಂಬಿಗಸ್ತನಾಗಿದ್ದೆ, ನಿನ್ನ ದೃಷ್ಟಿಯಲ್ಲಿ ನಾನು ಯಥಾರ್ಥನಾಗಿದ್ದೆ, ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದ್ದೆ. ಇದನ್ನು ಜ್ಞಾಪಿಸಿಕೋ ದೇವರೇ. Why should I suffer this? Being faithful, being sincere, and being good in your sight. Why should I suffer this sickness? If at all you confess this, God from heaven will hear your prayer. God will say, I have heard your prayers. And if you have shed tears, God will also say, I have seen your tears. I will heal you. I will extend your lifespan. And I will vanquish all your enemies. No weapon that is formed against you will prosper. For I am the Lord, will protect you and I will save you. ಅದ್ಭುತ ಸ್ವರೂಪನಾದ ದೇವರು ಇವತ್ತು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿ, ನಮ್ಮನ್ನು ಪ್ರೀತಿಸುವ ದೇವರು ನಾವು ಆರೋಗ್ಯವಂತರಾಗಿರಬೇಕೆಂಬುದಾಗಿ ಇಷ್ಟಪಡ್ತಾನೆ. ಅನೇಕ ಆರೋಗ್ಯದ ವಿಷಯದಲ್ಲಿ ಅನೇಕ ವಾಗ್ದಾನಗಳುಂಟು ನಮಗೆ. ಧರ್ಮಶಾಸ್ತ್ರ ಬರುವುದಕ್ಕಿಂತ ಮೊದಲು ದೇವರು ಕೊಟ್ಟಂಥ ವಾಗ್ದಾನ ಏನಂತ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾಗಿದ್ದರೆ ನಾನು ಐಗುಪ್ತರಿಗೆ ಬರಮಾಡಿದ ಯಾವ ವ್ಯಾಧಿಗಳನ್ನು ನಿಮಗೆ ಬರಮಾಡುವುದಿಲ್ಲ. ಒಂದು ವಾಗ್ದಾನ. ಎರಡನೇದು, ಯೆಹೋವನೆಂಬ ನಾನು ಆರೋಗ್ಯದಾಯಕನು. ಇನ್ನು ಧರ್ಮಶಾಸ್ತ್ರ ಬಂದಿಲ್ಲರಿ. 15ನೇ ಅಧ್ಯಾಯದಲ್ಲಿ ಬರ್ತದೆ, 26ನೇ ವಾಕ್ಯ ಹೇಳ್ತದೆ. ದೇವರಿಗೆ ನಾವು ಆರೋಗ್ಯವಂತರಾಗಿರಬೇಕು ಅನ್ನುವಂಥದ್ದು ಆತನ ಚಿತ್ತ. ಅದಕ್ಕೆ ದಶಾಜ್ಞೆಗಳನ್ನು ಕೊಡುವುದಕ್ಕಿಂತ ಮುಂಚೆ ಈ ವಾಗ್ದಾನಗಳನ್ನು ಕೊಡ್ತಾ ಇದ್ದಾನೆ. ಧರ್ಮಶಾಸ್ತ್ರವನ್ನು ಕೈಕೊಳ್ಳುವನು, ಆಜ್ಞೆಗಳನ್ನು ಕೈಕೊಳ್ಳುವವನು ಸುಖವಾಗಿ ಬಾಳುವನು. ಇವತ್ತು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿ, ಆಜ್ಞೆಗಳನ್ನು ಕೈಕೊಳ್ಳುವುದಕ್ಕೆ ನಮಗೆ ಕಷ್ಟವಾದರೆ ನಾವು ದೇವರ ಆತ್ಮನ ಸಹಾಯ ಕೇಳಿಕೊಳ್ಳಬೇಕು. ಯೇಸು ಕ್ರಿಸ್ತನು ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ದಾರಿಯನ್ನು ತೋರಿಸುವನಾಗಿದ್ದಾನೆ. ಆತನು ನಮ್ಮ ರಕ್ಷಕನಾಗಿದ್ದಾನೆ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಸ್ವಸ್ಥ ಮಾಡ್ತಾನೆ. ಕೀರ್ತನೆ 107ನೇ ಅಧ್ಯಾಯ 20ನೇ ವಾಕ್ಯ. ತನ್ನ ವಾಕ್ಯ ಕಳಿಸ್ತಾನೆ. ನೀನು ವಾಕ್ಯ ಓದುವವನಾಗಿದ್ದರೆ ಆ ವಾಕ್ಯ ಕಳಿಸಿಕೊಡ್ತಾನೆ. ಆ ವಾಕ್ಯ ನಿನ್ನೊಂದಿಗೆ ಮಾತಾಡ್ತದೆ. ಅದು ದೇವರ ಸೇವಕರ ಮೂಲಕವಾಗಿ ಮಾತಾಡಬಹುದು, ನಿನ್ನ ಆತ್ಮದಲ್ಲಿ ಆದರೂ ದೇವರು ಮಾತಾಡ್ಬೋದು. ಇದಕ್ಕಿದ್ದ ಹಾಗೆ ನೀನು ಮನಗಿಕೊಂಡಾಗ ಇದಕ್ಕಿದ್ದ ಹಾಗೆ ಆ ವಾಕ್ಯ ಕೇಳ್ತಿ. ನೀನು ಆ ವಾಕ್ಯ ಕೇಳಿದ ತಕ್ಷಣ ನಿನ್ಗೆ ಎಚ್ಚರ ಆಗ್ಬೋದು. ದೇವರ ವಾಕ್ಯ ಬರ್ತದೆ. ಆ ದೇವರ ವಾಕ್ಯ ಬಂದರೆ ಅದೇ ಫೈನಲ್. ಅದ್ಭುತ ಸ್ವರೂಪನಾದ ದೇವರು ಇವತ್ತು ಸತ್ಯವೇದದ ಅನೇಕ ಕಡೆಗಳಲ್ಲಿ ಸ್ವಸ್ಥತೆಯ ವಾಗ್ದಾನ ಮಾಡಿದ್ದಾನೆ, ಬಿಡುಗಡೆಯ ವಾಗ್ದಾನ ಮಾಡಿದ್ದಾನೆ. ದೇವರು ನಜರೇತನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ದರಿಂದ ಆತನು ಸೈತಾನ್ನಿಂದ ಕಟ್ಟಿ ಹಾಕಿದವರೆಲ್ಲರನ್ನು ಬಿಡುಗಡೆ ಮಾಡುತ್ತಾ ಸಂಚರಿಸಿದನು. ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಆಗ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನ ಬಂಧನಗಳು ಮುರಿದು ಹಾಕಲ್ಪಡ್ತವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತಕರವಾದ ಸ್ವಸ್ಥತೆಗಳು ಉಂಟಾಗ್ತವೆ. ಒಂದು ಸಾರಿ ಒಂದು ಇಂಟರ್ಕಾಸ್ಟ್ ಮ್ಯಾರೇಜ್ ಆದಂಥ ಒಂದು ಕುಟುಂಬ ಬಂತು. ತಂದೆ ಅನ್ಯನು. ಅವನು ನಾನಾ ವಿಧವಾದಂಥ ಅನ್ಯ ಗುಡಿಗಳಿಗೆ ಮಗಳನ್ನು ಕರೆದುಕೊಂಡು ಹೋಗಿ ನಾನಾ ವಿಧವಾದಂಥ ಪೂಜೆ ಪುರಸ್ಕಾರಗಳನ್ನು ಮಾಡಿ ನಾನಾ ವಿಧವಾದಂಥ ತಾಯಿತೆಗಳನ್ನು ಅದನ್ನು ಇದನ್ನು ಕಟ್ಟಿಸಿದ್ದ ಅವಳಿಗೆ. ತಾಯಿ ಮಾತ್ರ ಅವಳು ಏನೋ ಕ್ರಿಶ್ಚಿಯನ್ ಅಂತ ಹೇಳ್ಕೊತಿದ್ಲು. ಓಕೆ, ಇರಲಿ. ಅವಳನ್ನು ಕರ್ಕೊಂಡು ಬಂದರು. ಸುಮಾರು 18 ವರ್ಷದ ಮಗಳು, ಯವನಸ್ಥ ಮಗಳು. ನೋಡುವುದಕ್ಕೆ ಭಾಳ ಸುಂದರವಾಗಿದ್ಲು, ಬೆಳ್ಳಗಿದ್ಲು. ಅವಳ ಸಮಸ್ಯೆ ಹೇಳಿದ್ರಿ. ಏನಂತಂದರೆ, ಅಂಕಲ್, ಇವಳು ಬಿಸಿಲಿಗೆ ಹೋಗಿಬಿಟ್ರೆ ಮೈಯೆಲ್ಲ ಕೆಂಪಾಗಿ ಹೋಗಿಬಿಡ್ತದೆ, ಮೈ ಮೇಲೆ ಗುಳ್ಳೆಗಳಾಗ್ತವೆ, ಗಾದರಿ ಅಂತ ಹೇಳ್ತವೆ ನಮ್ಮ ಕಡೆ ಭಾಷೆ. ಎಲ್ಲ ರೆಡ್ ಪ್ಯಾಚಸ್ ಆಗಿಬಿಡ್ತದೆ. ಸೂರ್ಯನ ಬಿಸಿಲಿಗೆ ಹೋಗ್ಬಾರ್ದು ಅವಳು, ಯಾವಾಗಲೂ ಅಂಬ್ರೆಲ್ಲ ಹಿಡ್ಕೊಂಡು ಹೋಗ್ಬೇಕು. ಅವಳು ಹೇಳಿದ್ಲು, ನಾನು ನಾನ್ ವೆಜಿಟೇರಿಯನ್ ಏನಾದರೂ ತಿಂದರೆ ಮೈಯಲ್ಲಿ ಎಲ್ಲ ಗುಳ್ಳೆಗಳು ಬಂದುಬಿಡ್ತವೆ.
ಮಾಂಸ ತಿಂದರೆ, ಮೀನು ತಿಂದುಬಿಟ್ರೆ ಮೈ ತುಂಬ ಗುಳ್ಳೆಗಳು. ಮೀನು ಅಂದರೆ ನನಗೆ ಭಾಳ ಇಷ್ಟ. ಮೀನು ತಿಂದುಬಿಟ್ರೆ ಮೈ ಮೇಲೆಲ್ಲ ಗುಳ್ಳೆಗಳು ಬಂದುಬಿಡ್ತವೆ. ಅವಳ ಹೆಸರು ವಿದ್ಯಾ ಅಂತ ಹೇಳಿ. ಹೌದಾ ಅಂತ ಹೇಳಿದೆ. ಆಗ ನಾನು ಅವಳಿಗೆ ಹೇಳಿದೆ, ಸುವಾರ್ತೆ ಹೇಳಿದವಳು, ಯೇಸು ಕ್ರಿಸ್ತನು ನಮ್ಮ ಎಲ್ಲ ಶಾಪಗಳನ್ನು ಶಿಲ್ಬೆ ಮೇಲೆ ಹೊತ್ತಿದ್ದಾನೆ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟರು, ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆ ಆತನ ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೇಸು ನಿನ್ನ ಪಾಪಕ್ಕಾಗಿ ಸತ್ತಿದ್ದಾನೆ ಅಂತ ನಂಬುತ್ತೀಯ? ನಂಬುತ್ತೇನೆ ಅಂಕಲ್. ನಿನ್ನ ಪಾಪದ ಅರಿಕೆ ಮಾಡ್ತೀಯಾ? ಮಾಡ್ತೇನೆ. ನಾನು ಹೇಳಿದಾಗೆ ಪ್ರಾರ್ಥನೆ ಮಾಡಂತ ಪ್ರಾರ್ಥನೆ ಮಾಡಿಸಿದೆ. ಯೇಸು ಜೀವಿತನಾಗಿ ಎದ್ದು ಬಂದಿದ್ದಾನೆ ನಂಬುತ್ತೀಯಾ? ನಂಬುತ್ತೇನೆ ಅಂಕಲ್. ಹಾಗಿದ್ರೆ ನಾನು ನಿನಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಿದೆ ಅವಳಿಗೆ. ಸ್ವಾಮಿ, ಇನ್ನು ಮೇಲೆ ನಾಳೆಯಿಂದ ಅವಳು ಬಿಸಿಲಿಗೆ ಹೋದರೆ ಅವಳ ಮೈ ಮೇಲೆ ಗುಳ್ಳೆಗಳಾಗಬಾರ್ದು, ಅಥವಾ ಅದಕ್ಕೆ ಹೈತಿಗೆ ಅಂತಲೂ ಕೂಡ ನಮ್ಮ ಕಡೆಗೆ ಭಾಷೆಯಲ್ಲಿ ಹೇಳ್ತಾರೆ. ಎಲ್ಲ ಪ್ಯಾಚಸ್, ರೆಡ್ ಪ್ಯಾಚಸ್ ಆಗಿಬಿಡ್ತು, ಮುಖದ ಎಲ್ಲ ಫುಲ್ ಬಾಡಿಗಾಗುತ್ತೆ. ಮಾಂಸ ತಿಂದರೆ, ಮೀನು ತಿಂದರೆ ಆಗುತ್ತೆ. ನಾನು ಹೇಳಿದೆ, ನಾಳೆ ನೀನು ಅಂಬ್ರೆಲ್ಲ ಹಿಡ್ಕೊಂಡು, ಛತ್ರಿ ಹಿಡ್ಕೊಂಡು ನೀನು ಹೋಗಬೇಡ. ಈಗಲೇ ಟೆಸ್ಟ್ ಮಾಡ್ತೇನೆ, ನಿನಗೆ ಮಾಂಸ ಅಥವಾ ಮೀನು ತಿಂದರೆ ನಿನಗೇನಾಗ್ತದೆ. ಅವಳೇನು ಹೇಳಿದ್ದು, ಬರೀ ಮಾಂಸ ಅಥವಾ ಮೀನು ನನ್ನ ಬಾಡಿಗೆ ಟಚ್ ಮಾಡಿದರೆ ಬಾಡಿ ಎಲ್ಲ ಕೆಂಪಾಗಿಬಿಡ್ತದೆ, ಬಾಡಿ ಮೇಲೆ ದೊಡ್ಡ ದೊಡ್ಡ ಪ್ಯಾಚಸ್ ಆಗ್ತದೆ ಅಂತ. ಹೌದಾ? ನಾನು ಈಗಲೇ ಟೆಸ್ಟ್ ಮಾಡ್ತೇನೆ ಇದನ್ನು ಅಂತ ಹೇಳಿದೆ. ಯಾಕಂದರೆ ಯೇಸು ನಿನ್ನನ್ನು ಸ್ವಸ್ಥ ಮಾಡಿದ್ದಾನೆ ಅಂತ ನನಗೆ ಗೊತ್ತು. ಈಗ ಟೆಸ್ಟ್ ಮಾಡ್ತೇನೆ ಅಂತ ಹೇಳಿದೆ. ಮನೆಯಲ್ಲಿ ಈ ಒಂದು ಮೀನುಗಳಿಗೆ ಹಾಕುವಂಥ ಒಂದು ಫಿಶ್ ಪೌಡರ್ ಇತ್ತು, ಜಿಂಗಿ ಮೀನಿನ ಪೌಡ್ರ್ ಇತ್ತು. ಬಾಯಲ್ಲಿ ಇದನ್ನು ನಿನ್ನ ಬಾಡಿಗೆ ಹಚ್ಚಿ ನೋಡ್ತೇನೆ ನಾನು, ನಿನಗೆ ಅಲರ್ಜಿ ಆಗ್ತದೆ ಅಂತ ಏನು ಹೇಳ್ತೀಯಲ್ಲ, ಈಗ ಚೆಕ್ ಮಾಡೋಣ. ದೇವರು ನಿನ್ನನ್ನು ಯೇಸು ಸ್ವಸ್ಥ ಮಾಡಿದ್ದಾನೆ ಅಂತ ನನಗೆ ನಂಬಿಕೆ ಇದೆ, ನೀನು ಚೆಕ್ ಮಾಡ್ತೇನೆ ನಾನು ಅಂತ ಅವಳ ಕೈ ಮೇಲೆ ಹಾಕಿದೆ. ನಾನು ಕೈ ಮೇಲೆ ಹಾಕಿ ಅವಳಿಗೆ ಚೆಕ್ ಮಾಡ್ಬೇಕಂತ ಹೇಳಿದ್ರೆ, ಅವಳು ಕೈ ಮೇಲೆ ಹಾಕಿದ್ರೆ ಅವಳು ಬಾಯಿಗೆ ಹಾಕ್ಕೊಂಡು ಬಿಟ್ಲು, ಒಮ್ಮೆಗಲೇ ತಿಂದೇ ಬಿಟ್ಲು ಅದನ್ನು. ಹೌದಾ? ನೀರು ಕುಡಿ ಅಂತ ನೀರು ಕುಡಿಸಿದ್ದು. ಏನಾಯ್ತು ಈಗ ನೋಡು, ಏನಾಯ್ತು ನಿನಗೆ ಅಂತ ನೋಡು. ಏನಾಗಲಿಲ್ಲ. ಯೇಸು ನಿನ್ನನ್ನು ಗುಣಪಡಿಸಿದ್ದಾನಂತೆ. ಕರ್ತನಾದ ಯೇಸು ನಿನ್ನನ್ನು ಗುಣಪಡಿಸಿದ್ದಾನೆ. ಅದ್ಭುತ ಸ್ವರೂಪನಾದ ದೇವರು. ಹಲ್ಲೆಲೂಯಾ.